ಈ ನೆಲವನ್ನು, ಈ ಜಲವನ್ನು, ಈ ಗ್ರಾಮವನ್ನು ಸುಕ್ಷೇತ್ರವನ್ನಾಗಿ ಮಾಡಿ ನಿಮ್ಮೆಲ್ಲರ ಬಾಳಿಗೆ ಹೊಂಬೆಳಕನ್ನು ಚೆಲ್ತಾ ಇರುವಂತಹ ಮಹಾತಪಸ್ವಿ ಪರಮಜ್ಯೋತಿ ಲಿಂಗೈಕ್ಯ ಪ್ರಭುಲಿಂಗೇಶ್ವರನ ಆ ಕರ್ತೃ ಗದ್ದುಗೆಗೆ ಹಣೆಮಣಿದು ಲಿಂಗೈಕ್ಯ ಪ್ರಭುಲಿಂಗೇಶ್ವರನ ಪುಣ್ಯ ಸ್ಮರಣೋತ್ಸವ ಹಾಗೂ 15ನೆಯ ಜಾತ್ರಾ ಮಹೋತ್ಸವ ಈ ಒಂದು ಎಲ್ಲ ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿ ನಮಗೆ ನಿಮಗೆ ಎಲ್ಲ ದರ್ಶನ ಆಶೀರ್ವಾದವನ್ನು ನೀಡುತ್ತಿರುವ ಶ್ರೀಮಣಿಪ್ರ ಅಭಿನವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳು, ಪ್ರಭುಲಿಂಗೇಶ್ವರ ಸಂಸ್ಥಾನ ವಿರಕ್ತ ಮಠ ಅರಖೇಡ್, ಆ ಪರಮ ಪೂಜ್ಯರ ಜಂಗಮ ಪಾವನ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮೊಂದಿಗೆ ಹಾಗೆ ಇವತ್ತು ವಿಶೇಷವಾಗಿ ಇವತ್ತಿನ ಒಂದು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆ ನಿಮಗೆಲ್ಲರಿಗೂ ದರ್ಶನ ಆಶೀರ್ವಾದ ಆಶೀರ್ವಚನವನ್ನು ನೀಡಲಿಕ್ಕಾಗಿ ಈ ಒಂದು ಸುಕ್ಷೇತ್ರಕ್ಕೆ ಆಗಮಿಸಿರುವಂತಹ ಶ್ರೀಮಣಿಪ್ರ ಅಭಿನವ ಮಡಿವಾಳೇಶ್ವರ ಮಹಾಸ್ವಾಮಿಗಳು, ಗದ್ಗಿ ಮಠ ಕೊಕ್ಕಟನ್ನೂರು, ಆ ಪರಮ ಪೂಜ್ಯರ ಒಂದು ಜಂಗಮ ಪಾವನ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ನಮ್ಮೊಂದಿಗೆ 11 ದಿನಗಳ ಕಾಲ ಸಂಗೀತದ ಸೇವೆಯನ್ನು ಸುಶ್ರಾವ್ಯವಾಗಿ ಸುಮಧುರ ಕಂಠದಿಂದ ಗಾಯನವನ್ನು ಮಾಡುತ್ತಿರುವ ನಮ್ಮವರೇ ಆಗಿರುವಂಥ ಚಿಣುಮಗೇರಿಯ ಯುವ ಗಾಯಕ ಆನಂದ ನಂದಿಕೋಲ್ಮಠ ಅವರಲ್ಲಿ ಕೂಡ ಶರಣೆಂದು, ಸಂಗೀತಕ್ಕೆ ತಕ್ಕಂತೆ ತಬಲಾ ಸಾಥನೆ ನೀಡುತ್ತಿರುವ ನಮ್ಮವರೇ ಆಗಿರುವಂತಹ ಶಾಂತಕುಮಾರ್ ಹಿರೇಮಠ ಅವರಲ್ಲಿಯೂ ಕೂಡ ಶರಣೆಂದು, ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಮಾಡುತ್ತಿರುವ ಎಸ್.ಎಂ. ಬಿರಾದಾರ್ ಸರ್ ಅವರಲ್ಲಿಯೂ ಕೂಡ ಶರಣೆಂದು, ಅಗರಕೇಡ ಗ್ರಾಮದ ಗುರು ಹಿರಿಯರಲ್ಲಿ, ಸಕಲ ಸದ್ಭಕ್ತರಲ್ಲಿ, ಯುವ ಬಳಗದವರಲ್ಲಿಯೂ ಕೂಡ ಶರಣೆಂದು, ನವಲಗುಂದದ ನಾಗಲಿಂಗನ ಚರಿತ್ರೆಯನ್ನು, ಲೀಲೆಯನ್ನು, ಪುರಾಣವನ್ನು ಕೇಳಿ ನಿಮ್ಮೆಲ್ಲರ ತನುಮನವನ್ನು, ನಿಮ್ಮೆಲ್ಲರ ಬದುಕನ್ನು ಪಾವನಮಯವಾಗಿಟ್ಟುಕೊಳ್ಳಬೇಕನ್ನುವಂತಹ ಸದುದ್ದೇಶದಿಂದ ಇಲ್ಲಿ ಕೇಳಲಿಕ್ಕೆ ಆಗಮಿಸಿರುವಂತಹ ಸಮ್ಮಿಲಿತರಾಗಿರುವ, ಆಗಮಿಸುತ್ತಿರುವ ಶ್ರದ್ಧೆಯ ಎನ್ನ ತಾಯಂದಿರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಅಂತರಾತ್ಮಕ್ಕೆ ಭಕ್ತಿಯ ಶರಣಾರ್ಥಿಗಳನ್ನು ಸಲ್ಲಿಸಿ ಇವತ್ತಿನ ದಿವಸ ನವಲಗುಂದದ ನಾಗಲಿಂಗನ ಪುರಾಣವು 9ನೆಯ ದಿನದಲ್ಲಿ ಸಾಗಿ ಬರ್ತಾ ಇದೆ. 9ನೆಯ ದಿನದಲ್ಲಿ ಈ ಪ್ರಪಂಚದಲ್ಲಿ, ಈ ಜಗತ್ತಿನಲ್ಲಿ ಮನುಷ್ಯ, ಮಾನವ ಸಂಘಜೀವಿ. ಈ ಪ್ರಪಂಚದಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದಿರುವಂಥ ನಾವುಗಳೆಲ್ಲ ಸಂಘಜೀವಿಗಳು. ಈ ಮಾನವ ಲೋಕದೊಳಗ 2 ಇರುವಂಥದ್ದೇ ಈ ಜಗತ್ತಿನೊಳಗ. ಅವು ಯಾವುವು? ಮನುಷ್ಯರಾಗಿ ನಾವು ನೀವೆಲ್ಲ ಹುಟ್ಟಿ ಬಂದೀವಂತಂದ ಮೇಲೆ ಸಂಘಜೀವಿಗಳು ನಾವು. ಈ ಮಾನವರ ಲೋಕದೊಳಗ 2 ಇರುವಂಥದ್ದು ಯಾವುದು? ಒಂದು ಒಳ್ಳೆಯದು, ಒಂದು ಕೆಟ್ಟದ್ದು. ಒಂದು ಒಳ್ಳೆಯದು ಅದ, ಕೆಟ್ಟದ್ದು ಅದ. ಈ ಲೋಕದೊಳಗ, ಪ್ರಪಂಚದಲ್ಲಿ, ಜಗತ್ತಿನೊಳಗ 2 ಅದಾವ.
ಅದು ಯಾವುದಪ್ಪ ಅಂದರೆ ಒಂದು ಒಳ್ಳೆಯದು ಮತ್ತೊಂದು ಕೆಟ್ಟದ್ದು. ಈ ಜಗತ್ತಿನೊಳಗ ಈ ಪ್ರಪಂಚದಲ್ಲಿ ಹಗಲು ಇದೆ, ರಾತ್ರಿಯೂ ಇದೆ. ಹಗಲು ಅದ, ರಾತ್ರಿಯೂ ಅದ. ಆಕಾಶವೂ ಇದೆ, ಭೂಮಿಯೂ ಇದೆ. ಸೂರ್ಯನೂ ಇದ್ದಾನೆ, ಚಂದ್ರನೂ ಇದ್ದಾನೆ. ಸೂರ್ಯನೂ ಅದಾನ, ಚಂದ್ರನೂ ಇದ್ದಾನೆ. ಈ ಪ್ರಪಂಚದಲ್ಲಿ ಗಂಡು ಅನ್ನುವಂಥದ್ದು ಅದ, ಹೆಣ್ಣು ಅನ್ನುವಂಥದ್ದು ಅದ. ಇಲ್ಲಿ ಸುಖವೂ ಇದೆ, ಹಾಗೆ ದುಃಖವೂ ಇದೆ. ಸುಖವೂ ಇದೆ, ದುಃಖವೂ ಇದೆ. ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಜಗತ್ತಿನೊಳಗ ಒಳ್ಳೆಯದು ಅದ, ಕೆಟ್ಟದ್ದು ಅದ. ಆದರೆ ನಾವು ಯಾವುದನ್ನ ಹಿಡ್ಕೊಳ್ಬೇಕು, ಯಾವುದನ್ನ ಪಡ್ಕೊಳ್ಬೇಕು, ಯಾವುದನ್ನ ಬಿಡಬೇಕು, ಯಾವುದನ್ನ ಹಿಡ್ಕೊಳ್ಬೇಕು, ಯಾವುದನ್ನ ಬಿಡಬೇಕು, ಆ ಅರಿವು ನಮ್ಮೊಳಗೆ ಇರಬೇಕು. ಯಾವುದನ್ನು ಹಿಡ್ಕೊಳ್ಬೇಕು, ಯಾವುದನ್ನು ಬಿಡಬೇಕು. ಹಾಗಾಗಿ ಸಜ್ಜನರ ಸಂಘ ನಿಜವಾಗಿರುವಂತಹ ಇಲ್ಲಿ ಜೀವನದೊಳಗ ದರ್ಶನವನ್ನ ಮಾಡಿಸ್ತದ. ಸಜ್ಜನರ ಸಂಘ ಜೀವನದ ದರ್ಶನವನ್ನ ಮಾಡಿಸ್ತದ, ಜೀವನದ ಮೌಲ್ಯವನ್ನ ಹೆಚ್ಚಿಸ್ತದ. ಯಾವುದು? ಸಜ್ಜನರ ಸಂಘ ಜೀವನದ ಮೌಲ್ಯವನ್ನು ಹೆಚ್ಚಿಸ್ತದ. ಮತ್ತ ನಾನು ಯಾರು ಅನ್ನುವಂತಹ ಅರಿವನ್ನ, ಎಚ್ಚರಿಕೆಯನ್ನ ಕೊಟ್ಟು ಎಚ್ಚರಿಸ್ತದ. ನಾನು ಯಾರು ಅನ್ನುವಂಥದ್ದು ನೋಡಿ. ಹೀಗಾಗಿ ಜಗತ್ತಿನೊಳಗ ಎರಡು ಸಂಘಗಳಿದಾವೆ, ಎರಡು ಸಂಘಗಳಿದಾವೆ. ಯಾವುವು? ಒಂದು ಸಜ್ಜನರ ಸಂಘ, ಮತ್ತೊಂದು ದುರ್ಜನರ ಸಂಘ. ಈ ಜಗತ್ತಿನೊಳಗ ಒಳ್ಳೆಯದು ಅದ, ಕೆಟ್ಟದ್ದು ಅದ, ಹಗಲು ಅದ, ರಾತ್ರಿನೂ ಅದ. ಅಂದ ಮೇಲೆ ಎರಡು ಇದಾವೆ. ಯಾವುವು? ಸಜ್ಜನರ ಸಂಘ, ದುರ್ಜನರ ಸಂಘ. ಎರಡು ಅದಾವ. ಇದರೊಳಗೆ ನಾವು ಯಾವುದನ್ನು ಹಿಡ್ಕೊಳ್ಬೇಕು, ಯಾವುದನ್ನು ಹಿಡ್ಕೊಳ್ಬೇಕು? ಸಜ್ಜನರ ಸಂಘ. ನಾವು ಗಟ್ಟಿಯಾಗಿ ಸಜ್ಜನರ ಸಂಘವನ್ನ ಹಿಡ್ಕೊಳ್ಬೇಕು, ಮಾಡಬೇಕು. ಸಜ್ಜನರ ಸಂಘವನ್ನ ಮಾಡಬೇಕು, ಉತ್ತಮರ ಸಂಘವನ್ನ ಮಾಡಬೇಕು, ಮಹಾತ್ಮರ ಸಂಘವನ್ನ ಮಾಡಬೇಕು, ಸದ್ಗುರುವಿನ ಸಂಘವನ್ನ ಮಾಡಬೇಕು, ಅನುಭಾವಿಗಳ ಸಂಘವನ್ನ ಮಾಡಬೇಕು. ನೋಡಿ, ಶರಣರ, ಸಂತರ, ಮಹಾತ್ಮರ ಸಂಘವನ್ನ ಮಾಡಬೇಕು. ಬಸವಣ್ಣ ಹೇಳ್ತಾನೆ ತನ್ನ ಒಂದು ವಚನದೊಳಗ, ಬಸವಣ್ಣನವರು ಹೇಳ್ತಾರೆ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಬಸವಣ್ಣನವರು ಹೇಳ್ತಾರೆ, ಸಂಘಗಳೊಳಗ ಎರಡುಂಟು, ಸಂಘಗಳಲ್ಲಿ ಎರಡುಂಟು. ಒಂದು ಹಿಡಿ, ಮತ್ತೊಂದನ್ನು ಬಿಡು. ಒಂದನ್ನು ಹಿಡಿ, ಮತ್ತೊಂದನ್ನು ಬಿಡು. ಮಂಗಳ ಮೂರ್ತಿ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಅಪ್ಪುಗಳು ಇದು ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ, ದೂರ ದುರ್ಜನರ ಸಂಘ ಅದು ಭಂಗವಯ್ಯ. ಸಂಘಗಳಲ್ಲಿ ಎರಡುಂಟು, ಒಂದನ್ನು ಹಿಡಿ, ಮತ್ತೊಂದನ್ನು ಬಿಡು. ಮಂಗಳ ಮೂರ್ತಿ ಕೂಡಲ ಸಂಗಮ ದೇವ. ನಾ ಹೇಳಿದ್ನಲ್ಲ, ಈ ಜಗತ್ತಿನೊಳಗ, ಈ ಲೋಕದೊಳಗ ಮನುಷ್ಯರಾಗಿ ನಾವು ಹುಟ್ಟಿ ಬಂದೀವಿ ಅಂದ ಮೇಲೆ ಸಂಘ ಜೀವಿಗಳು. ನಾವು ಸಂಘ ಜೀವಿಗಳು. ಅಕ್ಕ ಹೇಳ್ತಾಳೆ, ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಬೆಂಕಿ ಹುಟ್ಟದೇನು ಸುಮ್ಮನೆ? ಇಲ್ಲ, ಸಂಘವನ್ನು ಮಾಡಿದಾಗ. ಆವಾಗ ಒಂದು ಕಲ್ಲನ್ನ ಮತ್ತೊಂದು ಕಲ್ಲನ್ನ ಹೀಗೆ ಕೆರೆದಾಗ ಮತಿಸಿದಾಗ ಬೆಂಕಿ ಹುಟ್ಟಿಕೊಳ್ತಿತ್ತು. ಈಗೂ ಹುಟ್ಟಿಕೊಳ್ತದ ಒಂದು ಕಲ್ಲು ಮತ್ತೊಂದು ಕಲ್ಲನ್ನ ಮತನ ಮಾಡಿದಾಗ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು. ಈ ಒಂದು ಕಲ್ಲು ಮತ್ತೊಂದು ಕಲ್ಲನ್ನ ಹಿಂಗ ಕೆರೆದಾಗ, ಈಗ ನಾವು ಮನೆಯೊಳಗ ದೀಪವನ್ನು ಹಚ್ಚಬೇಕಾದ್ರೆ ಆ ಕಡ್ಡಿಪಟ್ಟಣ ತಗೊಂಡು ಹಿಂಗ ಕೊರೆದು ಹಚ್ತೀವಲ್ಲ,
ಆ ಜ್ಯೋತಿಗೆ, ಆ ಬತ್ತಿಗೆ, ಈ ದೀಪದ ಈ ಕಡ್ಡಿ ಪೆಟ್ಟಿಗೆಯೊಳಗಿರುವಂತಹ ಆ ಮಂಕ ಏನದಲ್ಲ ಹಿಂಗೆ ಕೆರೆದಾಗ, ಸಂಘವನ್ನು ಮಾಡಿದಾಗ ಏನು ಹುಟ್ಟಿಕೊಳ್ತದ? ಅಗ್ನಿ ಹುಟ್ಟಿಕೊಳ್ತದ. ಅದರಿಂದ ಜ್ಯೋತಿ ಬೆಳಗ್ತದ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು. ಇಲ್ಲಿ ಬೆಳೆಯನ್ನು ನಾವು ಪಡಿಬೇಕಾಗಿತ್ತಪ್ಪ ಅಂತಂದ್ರೆ ಭೂಮಿಯ ಸಂಘವನ್ನ ಮಾಡಬೇಕು. ಯಾವುದು? ಬೀಜ. ಬೀಜ ಭೂಮಿಯ ಸಂಘವನ್ನು ಮಾಡಬೇಕು. ಸಂಘವನ್ನು ಮಾಡಿದಾಗ ಮೊಳಕೆ ಆಗ್ತದ, ಹುಟ್ಟಿಕೊಳ್ತದ. ಮುಂದೆ ಹೇಳ್ತಾರೆ, ಸಂಘದಿಂದಲ್ಲದೆ ದೇಹವಾಗದು, ದೇಹವಾಗದು, ಸಂಘದಿಂದಲ್ಲದೆ ದೇಹವಾಗದು. ನೋಡಿ, ಸುಮ್ಮನೆ ನಾವೆಲ್ಲ ಜನ್ಮವನ್ನು ತಾಳಿ ಬಂದಿವೇನು? ಇಲ್ಲ. ನಮ್ಮ ತಂದೆ, ನಮ್ಮ ತಾಯಿ ಸಮ್ಮಿಲನದಿಂದ ಕೂಡಿದಾಗ ಇಲ್ಲಿ ಈ ಪಿಂಡ ಹುಟ್ಟಿಕೊಳ್ಳುತ್ತದೆ. ನೋಡಿ, ಸುಮ್ಮನೆ ಆಗೋದಿಲ್ಲ. ಸಂಘ ಬೇಕು, ಸಂಘ ಬೇಕು. ಅದಕ್ಕಾಗಿಯೇ ನಾನು ಮೊದಲು ಹೇಳಿದೆ, ಮನುಷ್ಯರಾಗಿ ನಾವೇನು ಹುಟ್ಟಿ ಬಂದಿವಿ ಅಂದ ಮೇಲೆ ಸಂಘ ಜೀವಿಗಳು, ನಾವು ಸಂಘ ಜೀವಿಗಳು. ಹಾಗಾಗಿ ಇಲ್ಲಿ ಲೋಕದೊಳಗ, ಪ್ರಪಂಚದೊಳಗ ಒಳ್ಳೆಯದು ಅದ, ಕೆಟ್ಟದ್ದು ಅದ. ಆದರೆ ನಾವು ಯಾವುದನ್ನು ಹಿಡ್ಕೊಳ್ಬೇಕು, ಯಾವುದನ್ನು ಬಿಡಬೇಕು ಅನ್ನುವಂಥ ಅರಿವು ನಮ್ಮೊಳಗೆ ಇರಬೇಕು. ಅದಕ್ಕೆ ಬಸವಣ್ಣ ಹೇಳಿದ, ಸಾರ ಸಜ್ಜನರ ಸಂಘ ಲೇಸು ಕಂಡಯ್ಯ. ಅದುವೇ ಲೇಸು. ಇಂಥ ಮಹಾತ್ಮರ ಸಂಘದೊಳಗ, ಸಜ್ಜನರ ಸಂಘದೊಳಗ ಇದ್ದಿದ್ದೇ ಆದರೆ ಅದುವೇ ಲೇಸು, ಅದುವೇ ಒಳ್ಳೆಯದು. ಮತ್ತು ದೂರ ದುರ್ಜನರ ಸಂಘ, ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ. ನೋಡಿ, ದುರ್ಜನರ ಸಂಘ ಬಚ್ಚಲಿನ ರೊಜ್ಜಿನಂತೆ. ನೋಡಿ, ಹಾಗಾಗಿ ನಾವು ಸಂಘಗಳು ಎರಡುಂಟು. ಒಂದನ್ನು ಹಿಡಿಬೇಕು, ಒಂದನ್ನು ಬಿಡಬೇಕು. ಯಾವುದನ್ನು ಹಿಡಿಬೇಕು? ಉತ್ತಮರ ಸಂಘ, ಉತ್ತಮರ ಸಂಘ, ಸಜ್ಜನರ ಸಂಘವನ್ನು, ಶರಣರ ಸಂತರ ಅನುಭಾವಿಗಳ ಸಂಘವನ್ನ ನಾವು ಮಾಡಬೇಕು, ಹಿಡ್ಕೊಳ್ಬೇಕು. ಸಂಘಗಳಲ್ಲಿ ಎರಡುಂಟು, ಒಂದನ್ನು ಹಿಡಿ, ಒಂದನ್ನು ಬಿಡು. ನಾವು ಯಾವುದನ್ನು ಹಿಡಬೇಕು, ಯಾವುದನ್ನು ಬಿಡಬೇಕು. ದೂರ ದುರ್ಜನರ ಏನು ಸಂಘದಲ್ಲ, ದುಷ್ಟರ ಸಂಘ, ಕುಹಕಿಗಳ ಸಂಘ, ಕಪಟಿಗಳ ಸಂಘ, ದುಷ್ಟ ದುರ್ಗುಣಿಗಳ ಸಂಘ, ಅದನ್ನು ನಾವೇನು ಮಾಡಬೇಕು? ಬಿಡಬೇಕು, ಬಿಡಬೇಕು. ಹಾಗಾಗಿ ಇಲ್ಲಿ ಒಳ್ಳೆಯವರ ಸಂಘವನ್ನ, ಒಳ್ಳೆಯವರ ಸಹವಾಸವನ್ನ ಮಾಡಬೇಕು. ಅಂದಾಗ ನಮ್ಮ ಬದುಕು, ಜೀವನ ಆದರ್ಶಮಯವಾಗಿ ತುಂಬಿಕೊಳ್ಳುತ್ತದೆ, ಬಂಗಾರ ಆಗ್ತದೆ ನಮ್ಮ ಜೀವನ, ನಮ್ಮ ಬದುಕು. ಗುರು ಕರುಣೆ ಇಲ್ಲದವನ ಸಂಘ ಸಾಯುತನಕ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಗುರು ಕರುಣೆ ಇಲ್ಲದವನ ಸಂಘ ಸಾಯುತನಕ ಬೇಡ. ಗುರು ಕರುಣೆ ಇಲ್ಲದವನ ಸಂಘ ಸಾಯುತನಕ ಬೇಡ. ಸಾಧು ಸತ್ಪುರುಷರ ಸಂಘ ಮಾಡಿರುವುದು ಬಹುಪಾಡ. ಸಾಧು ಸತ್ಪುರುಷರ ಸಂಘ ಮಾಡಿರುವುದು ಬಹುಪಾಡ. ಗುರು ಕರುಣೆ ಇಲ್ಲದವನ ಸಂಘ ಸಾಯುತನಕ ಬೇಡ. ಮಾತಿನೊಳಗ ಮಾತಿಲ್ಲದವನ ಸಂಘ ಜಾತಿ ಜನ್ಮಕ ಬೇಡ. ಮಾತಿನೊಳಗ ಮಾತಿಲ್ಲದವನ ಸಂಘ ಜಾತಿ ಜನ್ಮಕ ಬೇಡ. ಹೀನ ಮನುಷ್ಯನ ಸ್ನೇಹವ ಮಾಡಿ, ಹೀನ ಮನುಷ್ಯನ ಸ್ನೇಹವ ಮಾಡಿ ನೀನು ಕೆಡಲೆ ಬೇಡ. ಗುರು ಕರುಣೆ ಇಲ್ಲದವನ ಸಂಘ ಸಾಯುತನಕ ಬೇಡ. ಸಾಧು ಸತ್ಪುರುಷರ ಸಂಘ ಮಾಡಿರುವುದು ಬಹುಪಾಡ.
ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಅಕ್ಕ ತಂಗಿರೆಂದು ಬಾಯಿಲೆ ಕರೆದು ಹಕ್ಕು ಬಳಿಸಲು ಬ್ಯಾಡ. ಅಕ್ಕ ತಂಗಿರೆಂದು ಬಾಯಿಲೆ ಕರೆದು ಹಕ್ಕು ಬಳಿಸಲು ಬ್ಯಾಡ. ನಿತ್ಯ ಕಾಲದಲ್ಲಿ ಅಶನವ ಉಂಡು, ನಿತ್ಯ ಕಾಲದಲ್ಲಿ ಅಶನವ ಉಂಡು ಹೊತ್ತು ಗಳೆಯಬೇಡ. ಗುರು ಕರುಣೆ ಇಲ್ಲದವನ ಸಂಗ ಸಾಯು ತನಕ ಬೇಡ. ಗುರು ಕರುಣೆ ಇಲ್ಲದವನ ಸಂಗ ಸಾಯು ತನಕ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಸಾಧು ಸತ್ಪುರುಷರ ಸಂಗ ಮಾಡಿರುವುದು ಬಹುಪಾಡ. ಕಿರಿದಿಗೆ ಇರಿದು ಸರಿಯ ಮಾಡಲು ಬೇಡ. ಕಿರಿದಿಗೆ ಇರಿದು ಸರಿಯ ಮಾಡಲು ಬೇಡ. ಗುರು ಮಹಾಂತನ ಪಾದವ ಪಿಡಿದು, ಗುರು ಮಹಾಂತನ ಪಾದವ ಪಿಡಿಯುವುದು, ಗುರು ಮಹಾಂತನ ಪಾದವ ಪಿಡಿದು ಇರುವುದು ಬಹುಪಾಡ. ಗುರು ಕರುಣೆ ಇಲ್ಲದವನ ಸಂಗ ಸಾಯು ತನಕ ಬೇಡ. ಗುರು ಕರುಣೆ ಇಲ್ಲದವನ ಸಂಗ ಸಾಯು ತನಕ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಸಾಧು ಸತ್ಪುರುಷರ ಸೇವಾ, ಸಾಧು ಸತ್ಪುರುಷರ ಸೇವಾ, ಸಾಧು ಸತ್ಪುರುಷರ ಸೇವಾ ಮಾಡಿರುವುದು ಬಹುಪಾಡ. ಗುರು ಕರುಣೆ ಇಲ್ಲದವನ ಸ್ನೇಹ ಸಾಯು ತನಕ, ಸಾವು ತನಕ. ನೋಡಿ, ಅಂಥವನ ಸ್ನೇಹ, ಗುರು ಕರುಣೆ ಇಲ್ಲದಂಥವನ ಸ್ನೇಹವನ್ನ ಸಾಯುವ ತನಕ ಮಾಡೋದೇ ಬೇಡ. ಅಂಥವನ ಸ್ನೇಹವನ್ನ ಸಾಯುವ ತನಕ ಮಾಡೋದೇ ಬೇಡ. ಸಾಧು ಸತ್ಪುರುಷರ ಸೇವಾ ಮಾಡುವುದು ಬಹುಪಾಡ. ನೋಡಿ, ನಾವು ಎಂಥವರ ಸಂಘವನ್ನ, ಸೇವೆಯನ್ನ, ಸಹವಾಸವನ್ನ ಮಾಡಬೇಕು, ಸಹವಾಸವನ್ನು ಮಾಡಬೇಕು. ಸಜ್ಜನರ ಸಂಘವನ್ನ, ಮಹಾತ್ಮರ ಸಹವಾಸವನ್ನ. ಹಾಗಾಗಿಯೇ ನಮ್ಮ ಪೂರ್ವಜರು ತಮ್ಮ ಬದುಕಿನೊಳಗ ದೈಹಿಕ ಮತ್ತು ಮಾನಸಿಕ, ಸಾಮಾಜಿಕ ಎಲ್ಲ ಸಮಸ್ಯೆಗಳಿಗೆ ಶರಣರ, ಸಂತರ, ಮಹಾತ್ಮರ ಸಂಘದಲ್ಲಿ ಪರಿಹಾರವನ್ನು ಕಂಡುಕೊಳ್ತಾ ಇದ್ರು. ಇಲ್ಲಿ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಏನೇ ಸಮಸ್ಯೆಗಳು ಬಂದರೂ ಕೂಡ ಬದುಕಿನೊಳಗ ಏನು ಎಲ್ಲಿ ಕಂಡುಕೊಳ್ತಾ ಇದ್ರು ಪರಿಹಾರವನ್ನ, ಉತ್ತರವನ್ನ ಅಂತಂದ್ರೆ ಶರಣರ, ಸಂತರ, ಮಹಾತ್ಮರ ಸಂಘದೊಳಗ. ಅಂತಹವರ ಸಹವಾಸದಲ್ಲಿ, ಸತ್ಸಂಗದಲ್ಲಿ ಕಂಡುಕೊಳ್ತಾ ಇದ್ರು. ಸತ್ಸಂಗದಿಂದ ಅಂತರಂಗ ಅನ್ನುವಂಥದ್ದು, ಬಹಿರಂಗ ಅನ್ನುವಂಥದ್ದು ಎರಡೂ ಕೂಡ ಶುದ್ಧ ಆಗ್ತದೆ. ಸತ್ಸಂಗದಿಂದ, ಸಜ್ಜನರ ಸಂಘದಿಂದ. ಸತ್ಸಂಗದಿಂದ ಅಂತರಂಗ ಮತ್ತು ಬಹಿರಂಗ ಎರಡೂ ಕೂಡ ಶುದ್ಧ ಆಗ್ತವ. ಅಂತರಂಗ ಅಂತಂದ್ರೆ ಮನಸ್ಸು, ಒಳಗಿರುವಂಥದ್ದು. ಯಾವುದು? ನಮ್ಮ ಒಳಗಿರುವಂಥ ಮನಸ್ಸು. ಇಲ್ಲಿ ಮಲಿನ ಆಯ್ತಪ್ಪ ಅಂತಂದ್ರೆ ಅಂಥ ಮನಸ್ಸನ್ನ ನಿರ್ಮಲಗೊಳಿಸ್ತದೆ, ಸ್ವಚ್ಛವಾಗಿ ಮಾಡುತ್ತದೆ. ಮನಸ್ಸು ನಿರ್ಮಲವಾಗ್ತದೆ. ಹಾಗಾಗಿ ಇಲ್ಲಿ ಬಹಿರಂಗ ಅಂತಂದ್ರೆ ಹೊರಗಿನದು. ಎಲ್ಲ ವ್ಯವಹಾರಗಳೆಲ್ಲ ಶುದ್ಧ ಆಗಿ ಇತರರಿಗೂ ಕೂಡ, ಎಲ್ಲರಿಗೂ ಕೂಡ ಸಂತಸವನ್ನು ಕೊಡುವಂಥದ್ದು. ಹಾಗಾಗಿ ಉತ್ತಮರ ಸಂಘವನ್ನ, ಸಜ್ಜನರ ಸಂಘವನ್ನ, ಶರಣರ, ಸಂತರ ಒಳ್ಳೆಯ ನುಡಿಗಳನ್ನು ಕೇಳುವುದು, ಹೇಳುವುದು, ಪಾಡುವುದು, ಓದುವುದು,
ಎಲ್ಲವೂ ಕೂಡ ಸತ್ಸಂಗವ ಆಗಿರುವಂತಹದ್ದು. ಜ್ಞಾನಿಗಳ ಸಂಘವನ್ನು ಮಾಡಿದರೆ ಅವು ತಮ್ಮ ಜೊತೆಗೆ ನಮ್ಮನ್ನು ಕೂಡ ಎತ್ತರದ ಒಂದು ಬದುಕಿನೊಳಗ ಸ್ಥಾನದೊಳಗೆ ಕರೆದೊಯ್ತದ. ಜ್ಞಾನಿಗಳ ಸಂಘ, ಅಂತಹ ಜ್ಞಾನಿಗಳ ಸಂಘವನ್ನು ಮಾಡಿದೀವಪ್ಪ ಅಂತಂದ್ರೆ ಎತ್ತರ ಮಟ್ಟದೊಳಗ ಉನ್ನತ ಸ್ಥಾನದೊಳಗ ಕರೆದುಕೊಂಡು ಹೋಗುವಂತಹದ್ದು. ನೋಡ್ರಿ, ಅದಕ್ಕೆ ನಾವು ದುರ್ಜನರ ಸಂಘವನ್ನು ಮಾಡಬಾರ್ದು. ದುರ್ಜನರ ಸಂಘ ಹೆಂಗಪ್ಪ ಅಂತಂದ್ರೆ ವಿಷಪೂರಿತವಾಗಿರುವಂಥ ಹಾವಿನ ಸ್ನೇಹವನ್ನು ಮಾಡಿದಂತೆ. ಇಲ್ಲಿ ದುರ್ಜನರ ಸಂಘ ಹೆಂಗಪ್ಪ ಅಂತಂದ್ರೆ ಹಸಿ ಬಿಸಿಯಾಗಿರುವಂಥ ಆಹಾರವನ್ನ ನಾವು ಹಾಗೆ ಸ್ವೀಕಾರ ಮಾಡಿದಾಗ ಅಪಾಯಕಾರಿ ಆಗ್ತದೋ, ಅನಾರೋಗ್ಯದಿಂದ ಬಳಲ್ತೀವೋ, ಹಾಗೆ ಬದುಕಿನೊಳಗ ದುರ್ಜನರ ಸಂಘವನ್ನು ಮಾಡಿದ್ದೇ ಆದರೆ ಏನಾಗ್ತದೆ? ಇಲ್ಲಿ ಅಪಾಯ, ಕಟ್ಟಿಟ್ಟ ಬುತ್ತಿ ಅಪಾಯ ಆಗುತ್ತದೆ. ಹಾಗಾಗಿ ಸತ್ಯವಂತರ ಸಂಘವನ್ನು ನಾವು ಮಾಡಬೇಕು. ಕನಕದಾಸರು ಹೇಳಿದ್ರಲ್ಲ, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ. ಕನಕದಾಸರು ಹೇಳಿದರು, ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ. ನಿತ್ಯ ಜ್ಞಾನಿಗಳ ಆದ ಮೇಲೆ ಮತ್ಯಾತಕ್ಕೆ ಹೇಳು, ಚಿಂತೆ ಯಾತಕ್ಕೆ? ಹಾಗಾಗಿ ನಾವು ಉತ್ತಮರ ಸಂಘವನ್ನು ಮಾಡಬೇಕು. ಹಾಗಾಗಿ ನಾನು ಮೊದಲು ಹೇಳಿದೆ ನಿಮಗೆ, ಮನುಷ್ಯ ಸಂಘಜೀವಿ. ಹಾಗಾಗಿ ಅಂತಹ ಸಜ್ಜನರ ಸಂಘವನ್ನು ನಾವು ಸದಾವಕಾಲ ಮಾಡಬೇಕು. ಉತ್ತಮರ ಸಂಘವನ್ನು ಸದಾವಕಾಲ ಮಾಡಬೇಕು. ಇಲ್ಲಿ ಪುರಾಣದೊಳಗ ನವಲಗುಂದದ ನಾಗಲಿಂಗಪ್ಪ ಇಲ್ಲಿ ಎಲ್ಲಿಗೆ ಲೀಲೆಗಳನ್ನು ಮಾಡ್ತಾ ಹಾದಿಯೊಳಗ ಸಂಚಾರವನ್ನು ಮಾಡುತ್ತಿರುವಾಗ ಎಲ್ಲ ಸಜ್ಜನರ, ಸಾಧುಗಳ, ಸತ್ಪುರುಷರ ಇಲ್ಲಿ ಸ್ನೇಹವನ್ನು, ಸಂಘವನ್ನು ಮಾಡುತ್ತಾ ಇಲ್ಲಿ ಎಲ್ಲ ಭಕ್ತರನ್ನು ಉದ್ಧರಿಸುತ್ತಾ ಸಂಚಾರವನ್ನು ಮಾಡ್ತಾ ಇಲ್ಲಿ ಎಲ್ಲಿಗೆ ಬಂದಾನಪ್ಪ ಅಂತಂದರೆ ಗದಗ ಸಮೀಪ ಬಳಗಾನೂರು ಅನ್ನುವಂತಹ ಗ್ರಾಮ. ಬಳಗಾನೂರು ಅನ್ನುವಂತಹ ಆ ಗ್ರಾಮಕ್ಕೆ ಇಲ್ಲಿ ಹೋಗಬೇಕು ಅನ್ನುವಂಥ ವಿಚಾರವನ್ನು ಮಾಡಿದ್ದಾನೆ. ಯಾರು? ನಾಗಲಿಂಗಪ್ಪ. ಆ ಬಳಗಾನೂರಿನ ಒಬ್ಬ ಸದ್ಭಕ್ತ ಸಿದ್ದನಗೌಡ ಅನ್ನುವಂಥವನು. ಸಿದ್ದನಗೌಡ ನಾಗಲಿಂಗನ ಮೇಲೆ ಬಹಳ ಶ್ರದ್ಧೆ, ನಂಬಿಕೆ, ವಿಶ್ವಾಸವನ್ನ ಇಟ್ಟುಕೊಂಡಿರುವಂಥ ಒಬ್ಬ ಸದ್ಭಕ್ತ ಸಿದ್ದನಗೌಡ ಅನ್ನುವಂಥವನು. ಬಳಗಾನೂರಿನೊಳಗೆ ಅಪಾರವಾಗಿರುವಂಥ ಶ್ರದ್ಧೆ, ಭಕ್ತಿಯನ್ನು ಇಟ್ಟುಕೊಂಡಿರುವಂಥವನು ಸಿದ್ದನಗೌಡ. ಈ ರೀತಿಯಾಗಿ ಇಲ್ಲಿ ಸದಾವಕಾಲ ಅಜ್ಜನನ್ನ, ನಾಗಲಿಂಗನನ್ನ ಸದಾವಕಾಲ ಸ್ಮರಣೆಯನ್ನು ಮಾಡುವಂಥವನು ಸಿದ್ದನಗೌಡ. ಸದಾವಕಾಲ ನಾಗಲಿಂಗನ ಸ್ಮರಣೆಯನ್ನೇ ಜಪಿಸುವಂಥವನು. ಈ ರೀತಿಯಾಗಿ ಸ್ಮರಣೆಯನ್ನ ಮಾಡ್ತಾ ಬದುಕನ್ನು ಕಳೆದಿರುವಂಥವನು ಸಿದ್ದನಗೌಡ ಅನ್ನುವಂಥವನು. ಒಂದು ಸಾರಿ ಏನಾಗ್ತದೆ ಅಂತಂದ್ರೆ, ಇಲ್ಲಿ ಸಿದ್ದನಗೌಡನ ಹೆಂಡತಿ 8-9 ತಿಂಗಳ ಗರ್ಭಿಣಿಯಾಗಿದ್ದಾಳೆ. ತುಂಬು ಗರ್ಭಿಣಿ ಸಿದ್ದನಗೌಡನ ಹೆಂಡತಿ. ತುಂಬು ಗರ್ಭಿಣಿಯಾಗಿರುವಂಥಳು ವಿಪರೀತ ಜ್ವರದಿಂದ ಬಳಲಾಕತ್ತಿದ್ಲು. 8 ತಿಂಗಳು ಮುಗಿದವ, 9 ತಿಂಗಳು ಕಳೀತಾ ಇದ್ದವ. 9 ತಿಂಗಳು ಕಳೀತಾ ಇದ್ದವ. ಇಲ್ಲಿ ಜ್ವರದಿಂದ, ವಿಪರೀತ ಜ್ವರದಿಂದ ಬಳಲಾಕತ್ತಳ ಸಿದ್ದನಗೌಡನ ಹೆಂಡತಿ, ಬಳಲಾಕತ್ತಳ. ನೋಡಿ, ಯಾವ ಔಷಧವನ್ನ ಕೊಟ್ಟರೂ ಕೂಡ ಕಮ್ಮಿ ಆಗಿದ್ದಿಲ್ಲ ಸಿದ್ದನಗೌಡನ ಹೆಂಡತಿಗೆ. ಯಾವ ಔಷಧಿಯನ್ನ ಕೊಟ್ಟರೂ ಕೂಡ ಕಮ್ಮಿ ಆಗಿದ್ದಿಲ್ಲ. ಹೆಂಗೆ ಮಾಡಬೇಕು ಅಂತ ತಿಳ್ಕೊಂಡು ಬಹಳ ಚಿಂತೆಯಲ್ಲಿ ಮುಳುಗಿದ ಸಿದ್ದನಗೌಡ. ಮನೆಯ ಎಲ್ಲ ಬಳಗದವರೆಲ್ಲ ಕೂಡ ಚಿಂತೆಯೊಳಗೆ ಮುಳುಗಿದ್ರು. ಹೇಗೆ ಮಾಡಬೇಕು? ತುಂಬು ಗರ್ಭಿಣಿ, 9 ತಿಂಗಳು ನವಮಾಸಗಳು ಕಳೀತಾ ಇದ್ದಾವೆ, ತುಂಬಿ ಕಮ್ಮಿ ಆಗ್ತಿಲ್ಲ. ಹೆಂಗೆ ಮಾಡೋದು? ವಿಪರೀತ ಜ್ವರದಿಂದ ಬಳಲಾಕತ್ತಾಳ. ಇನ್ನೇನು ಸಾಯ್ತಾಳೋ ಏನೋ, ನಮ್ಮನ್ನ ಕೈ ಬಿಟ್ಟು ಹೋಗ್ತಾಳೋ ಏನೋ ಅನ್ನುವಂಥ ಪ್ರಸಂಗ. ನೋಡಿ, ಅಂದು ನಾಗರ ಪಂಚಮಿ ಹಬ್ಬ.
ಅಂದು ನಾಗರ ಪಂಚಮಿ ಹಬ್ಬ. ಆ ದಿನ ಎಲ್ಲರೂ ಮನೆಯೊಳಗ ಹಬ್ಬದ ವಾತಾವರಣವೇ ಇಲ್ಲ. ಯಾಕ? ಸಿದ್ದನಗೌಡನ ಹೆಂಡತಿ ಜ್ವರದಿಂದ ಬಳಲಕತ್ತಳ. ಇಲ್ಲಿ ಎಲ್ಲರೂ ಊಟವಿಲ್ಲದೆ ನೀರಿಲ್ಲದೆ ಉಪವಾಸ ಕೂತಿದ್ದಾರೆ. ನೀರಿಲ್ಲದೆ ಊಟವಿಲ್ಲದೆ ಉಪವಾಸದಿಂದ ದುಃಖದಿಂದ ಕಣ್ಣೀರನ್ನು ಸುರಿಸುತ್ತ ಇಲ್ಲಿ ಮನೆಯ ಬಾಗಿಲನ್ನ ಮುಚ್ಚಿ ಕುಳಿತುಕೊಂಡಾರೆ. ಒಳಗ ಎಲ್ಲರೂ ಹಬ್ಬವನ್ನ ಮಾಡ್ತಾ ಇದ್ದಾರೆ. ಆದರೆ ಸಿದ್ದನಗೌಡನ ಮನೆಯೊಳಗ ಬಾಗಿಲವನ್ನ ಮುಚ್ಚಿ ಸುಮ್ಮನೆ ಕುಳಿತುಕೊಂಡಾರ. ದುಃಖದೊಳಗ ಕಣ್ಣೀರನ್ನು ಸುರಿಸುತ್ತ ಕುಳಿತುಕೊಂಡಾರ. ಇಲ್ಲಿ ಸವಾರಾತ್ರಿ ಆಗ್ಯದ, ಅರ್ಧ ರಾತ್ರಿ ಕಳೆದದ. ಆ ಒಂದು ಕಳೆದಿರುವಂಥ ರಾತ್ರಿಯ ಸಮಯದೊಳಗ ಇಲ್ಲಿ ನಾಗಲಿಂಗಪ್ಪ ಬಳಗಾನೂರಿಗೆ ದಯಮಾಡಿಸಿದ. ಬಳಗಾನೂರಿಗೆ ದಯಮಾಡಿಸಿ ಸೀದಾ ನಾಗಲಿಂಗಪ್ಪ ಇಲ್ಲಿ ಸಿದ್ದನಗೌಡನ ಮನೆಯ ಮುಂದಗಡೆ ಬಂದು ಬಾಗಿಲವನ್ನು ತೆಗೆದು ಒಳಗೆ ಬಂದನಂತೆ. ನಾಗಲಿಂಗಪ್ಪ ಸಿದ್ದನಗೌಡನ ಮನೆಯ ಬಾಗಿಲನ್ನು ತಟ್ಟಿ ತೆಗೆದ ಮೇಲೆ ಒಳಗೆ ಬಂದನಂತ. ನೋಡಿ, ಅಂತಹ ಒಂದು ಸಂದಿಗ್ಧ ಸಮಯದೊಳಗ ಅಜ್ಜನನ್ನ ಕಂಡಿರುವಂಥ ಸಿದ್ದನಗೌಡ ಮೊದಲು ಆ ನಾಗಲಿಂಗಪ್ಪ ಮನೆಗೆ ಬಂದರೆ ಹಬ್ಬದ ವಾತಾವರಣವೇ ತುಂಬಿತ್ತಿತ್ತು. ಓಡಾಡ್ತಾ ಸೇವೆಯನ್ನ ಮಾಡ್ತಾ ನಾಗಲಿಂಗಪ್ಪನನ್ನ ಸೇವೆಯನ್ನ ಮಾಡುತ್ತಾ ಕಂಡುಂಡವನು ಸಿದ್ದನಗೌಡ. ಆದರೆ ಇಂತಹ ಒಂದು ಸಂದಿಗ್ಧದೊಳಗ ನಾಗಲಿಂಗಪ್ಪ ಬಂದಲ್ಲ ಅಂತ ತಿಳ್ಕೊಂಡು ಇಲ್ಲಿ ಆನಂದಿತನಾದ. ಆದರೆ ಆ ಸಮಯದೊಳಗ ಮನೆಯೊಳಗ ಆ ಪರಿಸ್ಥಿತಿಯನ್ನ ವಿಚಾರಿಸಲಿಲ್ಲ ನಾಗಲಿಂಗಪ್ಪ. ಈ ಮನೆಯೊಳಗ ಹಿಂಗ ನಡೆದದ ಅಂತ ತಿಳ್ಕೊಂಡು ಏನನ್ನ ಕೇಳಲಿಲ್ಲ, ವಿಚಾರ ಮಾಡಲಿಲ್ಲ. ಆತನಿಗೆ ದಣಿವಾಗಿತ್ತು ನಾಗಲಿಂಗಪ್ಪನಿಗೆ. ಸಂಚಾರವನ್ನು ಮಾಡ್ತಾ ಮಾಡ್ತಾ ಇಲ್ಲಿ ಬಳಗಾನೂರಿಗೆ ಬಂದಿದ್ನಲ್ಲ, ದಣಿವಾಗಿತ್ತು ಏನೋ ಗೊತ್ತಿಲ್ಲ. ಇಲ್ಲಿ ಗೌಡನಿಗೆ ಹೇಳ್ತಾನೆ, ಹೇ ಗೌಡ, ಸಿದ್ದನಗೌಡ, ಒಂದು ಹಂಡೆ ನೀರನ್ನು ಕಾಯಿಸು, ಊಟಕ್ಕೆ ಶಾವಿಗೆಯನ್ನು ಬಸಿ ಅಂತ ಹೇಳಿದ. ನಾಗಲಿಂಗಪ್ಪ ಹೇಳಿದ ಸಿದ್ದನಗೌಡಗೆ, ಹೇ ಗೌಡ, ಒಂದು ಹಂಡೆ ನೀರನ್ನು ಕಾಯಿಸು, ಊಟಕ್ಕೆ ಶಾವಿಗೆಯನ್ನು ಬಸಿ ಅಂತ ಹೇಳಿದ. ನೋಡಿ ಏನು ನಡೆದದ ಮನೆಯೊಳಗ ವಾತಾವರಣ, ದುಃಖ ವಾತಾವರಣ ತುಂಬ್ಯದ. ದುಃಖದ ವಾತಾವರಣ ತುಂಬ್ಯದ. ಇಲ್ಲಿ ಉಭಯ ಸಂಕಟ ಗೌಡನಿಗೆ, ಅಂದ್ರೆ ಎರಡು ಸಂಕಟ. ಏನು? ಇತ್ತ ಕಡೆ ನಾಗಲಿಂಗಪ್ಪ ಅಜ್ಜ ಬಂದಿದ್ದಾನೆ, ಮನೆಯೊಳಗೆ ಹೆಂಡತಿಯಾಗಿರುವಂತಹ ಸತಿಯಾದವಳು ತುಂಬು ಗರ್ಭಿಣಿ, 9 ತಿಂಗಳು ಕಳೀಲಿಕ್ಕತ್ತವ, ಜ್ವರದಿಂದ ಬಳಲಕ್ಕಿತ್ತಾಳ. ಆ ಮನೆಯೊಳಗ ಸಿದ್ದನಗೌಡ ಮತ್ತು ಎಲ್ಲ ಪರಿವಾರದವರು ಇನ್ನೇನು ನಮ್ಮನ್ನು ಕೈ ಬಿಟ್ಟು ಹೋಗ್ತಾಳೆ ಅನ್ನುವಂಥ ಅವಳ ಮೇಲೆ ಆಶೆಯನ್ನೇ ಬಿಟ್ಟು ಬಿಟ್ಟಿದ್ರು. ಇನ್ನೇನು ನಮ್ಮನ್ನು ಕೈ ಬಿಟ್ಟು ಹೋಗ್ತಾಳೆ ಅನ್ನುವಂಥ ಆಸೆ. ನೋಡಿ, ಅವಳ ಮೇಲೆ ಆಶೆಯನ್ನೇ ತೆಗೆದು ಬಿಟ್ಟಿದ್ರು. ಯಾಕಂದ್ರೆ ಬಿಟ್ಟು ಹೋಗ್ತಾಳೆ ಅಂತ ತಿಳ್ಕೊಂಡು ಅಷ್ಟೊಂದು ಆ ಜ್ವರದಿಂದ ಬಳಲಕತ್ತಿದ್ಲು ತಾಯಿ. ನೋಡ್ರಿ, ಮನೆಯೊಳಗಿನ ಪರಿಸ್ಥಿತಿ ಹೇಳಲಿಲ್ಲ ಸಿದ್ದನಗೌಡ. ಯಾರಿಗೆ? ನಾಗಲಿಂಗಪ್ಪನಿಗೆ. ಆ ಮನೆಯೊಳಗೆ ನಡೆದಿರುವಂಥ ಪರಿಸ್ಥಿತಿಯನ್ನು ಹೇಳಲಿಲ್ಲ. ಹೇಳದಿದ್ದರೂ ಕೂಡ ತಿಳಿಯುವಂತಹ ಅಂತರ್ಜ್ಞಾನದ ಆ ಒಂದು ಅಂತಃಕರಣ ಶಕ್ತಿ ಯಾರಿಗದ? ನಾಗಲಿಂಗಪ್ಪನಿಗದ. ಹೇಳದಿದ್ದರೂ ಕೂಡ ತಿಳಿಯುವಂಥ ಶಕ್ತಿ, ಅಂತರ್ಜ್ಞಾನದ ಒಂದು ಆ ಶಕ್ತಿ ನಾಗಲಿಂಗಪ್ಪನಿಗದ ಅಂತ ತಿಳ್ಕೊಂಡು ಆಮೇಲೆ ಹೇಳಿದ್ರೈತಂತ ತಿಳ್ಕೊಂಡು ಸಿದ್ದನಗೌಡ ಏನು ಮಾಡಿದ? ನೀರನ್ನು ಕಾಯಿಸಿದ. ಎದಕ್ಕೆ? ಸ್ನಾನಕ್ಕೆ. ನೀರನ್ನು ಕಾಯಿಸಿದ, ಅಡಿಗೆಯನ್ನ ತಯಾರು ಮಾಡಿದ. ನಾಗಲಿಂಗಪ್ಪನಿಗೆ ಹೇಳ್ತಾನೆ, ಯಪ್ಪ ಎಣ್ಣೆ ಹಚ್ಚುತ್ತೀನಿ ಯಪ್ಪ ಅಂದ. ಮೈಗೆ ತಲೆಗೆ ಎಣ್ಣೆಯನ್ನು ಹಚ್ಚುತ್ತೀನಿ ಅಂದ. ಹಚ್ಚೋ ಗೌಡ, ಹಚ್ಚುವುದಕ್ಕಿಂತ ಮುಂಚೆ ಒಂದು ಹೊರಸನ್ನು ಹಾಕು, ಅದರ ಮೇಲೆ ಒಂದು ಕೌದಿಯನ್ನು ಹಾಸು.
ನಾಗಲಿಂಗಪ್ಪ ಹೇಳಕತ್ತಾನ, ಒಂದು ಹೊರಸನ್ನು ಹಾಕು, ಅದರ ಮೇಲೆ ಒಂದು ಕೌದಿಯನ್ನು ಹಾಸಿ ತಯಾರು ಮಾಡುವಂದ ಅಜ್ಜ ನಾಗಲಿಂಗಪ್ಪ. ತಯಾರು ಮಾಡಂದ ಆಗ ಸಿದ್ದನಗೌಡ ಅವನೊಳಗ ಸಂಶಯ ಶುರುವಾಗ್ತದ. ಏನು, ಯಾಕೆ ಹೇಳಕತ್ತನ ನಾಗಲಿಂಗಪ್ಪಜ್ಜ? ಹೊರಸನ್ನ ಹಾಕಂತನ, ಅದ್ರ ಮೇಲೆ ಒಂದು ಕೌದಿಯನ್ನ ಹಾಸಂತನ ಅಂತ ತಿಳ್ಕೊಂಡು ಭೀತನಾದ. ಯಾರು? ಸಿದ್ದನಗೌಡ. ನಾಗಲಿಂಗ ಬಾಗಿಲದೊಳಗೆ ಬಂದು ಒಂದು ಕಾಲನ್ನ ಒಳಗಿಟ್ಟನ, ಒಂದು ಕಾಲನ್ನ ಹೊಸ್ತಿಲದ ಹೊರಗೆ ಇಟ್ಟಾನ. ನಾಗಲಿಂಗಪ್ಪ ಬಾಗಿಲದೊಳಗೆ ಬಂದು, ಮನೆಯ ಹೊರಗಿನ ಬಾಗಿಲದೊಳಗೆ ಬಂದು ಒಂದು ಕಾಲನ್ನ ಒಳಗಿಟ್ಟನ, ಒಂದು ಕಾಲನ್ನ ಒಳಗಿಟ್ಟನ. ನೋಡಿ, ನಾಗಲಿಂಗಪ್ಪಂದ ಬರುವುದಾದರೆ ಬಾ, ಇಲ್ಲದಿದ್ದರೆ ಬಿಡು ಅಂದ. ಜೋರಾಗಿ ಧ್ವನಿಯಿಂದ ಬರುವುದಾದರೆ ಬಾ, ಬರದಿದ್ದರೆ ಬಿಡು ಅಂತ ಜೋರಾಗಿ ಗಟ್ಟಿಯಾಗಿ ಧ್ವನಿಯಿಂದ ಕೂಗಿದ ತಕ್ಷಣವೇ ಆ ಕ್ಷಣದಲ್ಲಿ ಇಲ್ಲಿ ಮರಣೋನ್ಮುಖಳಾಗಿರುವಂತಹ, ಅಂದ್ರೆ ಮರಣವನ್ನ ಹೊಂದುವಂತ, ಇನ್ನೇನು ನಮ್ಮನ್ನ ಕೈ ಬಿಡುವಂತಹ ಇಲ್ಲಿ ಸಿದ್ದನಗೌಡ ಹೆಂಡತಿ ಏನಿದ್ಲಲ್ಲ, ಧರ್ಮ ಪತ್ನಿ ಏನಿದ್ಲಲ್ಲ, ಆ ಗೌಡನ ಸತಿ ಇಲ್ಲಿ ಪುತ್ರ ರತ್ನಕ್ಕೆ ಅಂದ್ರೆ ಮಗುವಿಗೆ ಜನ್ಮವನ್ನು ಕೊಡ್ತಾಳಂತೆ. ತಾಯಿ ಮಗುವಿಗೆ ಜನ್ಮವನ್ನು ಕೊಡ್ತಾಳೆ. ಒಂದು ಕಾಲನ್ನ ಒಳಗಿಟ್ಟನ, ಒಂದು ಕಾಲನ್ನ ಹೊರಗಿಟ್ಟನ. ಮನೆಯ ಬಾಗಿಲದ ಹೊಸ್ತಿಲದ ಹೊರಗೆ, ಒಂದು ಒಳಗೆ. ಜೋರಾದ ಧ್ವನಿಯಿಂದ ಕೂಗಿ ಹೇಳ್ತಾನ, ಬರ್ತೀಯೋ ಇಲ್ಲ ಬಿಡ್ತೀಯೋ ಅಂತ ತಿಳ್ಕೊಂಡು. ಬರುವುದಾದರೆ ಬಾ, ಇಲ್ಲದಿದ್ದರೆ ಬಿಡು ಅಂತ. ನೋಡಿ, ನಾಗಲಿಂಗಪ್ಪನ ಒಗಟಾಗಿರುವಂತಹ ಮಾತುಗಳು. ಇಲ್ಲಿ ತಕ್ಷಣವೇ ಮಗುವಿಗೆ ಜನ್ಮವನ್ನು ನೀಡ್ತಾಳೆ ನಾಗಲಿಂಗ. ಆ ಒಂದು ಪ್ರಸಂಗ ಮುಗಿದ ಕೂಡಲೇ ಆ ತಾಯಿ ಮಗುವಿಗೆ ಜನ್ಮವನ್ನು ಕೊಟ್ಟಾಗ ನಾಗಲಿಂಗಪ್ಪ ಅಲ್ಲಿ ನಿಲ್ಲುವುದಿಲ್ಲ, ಓಡೋಡಿ ಹೋಗ್ತಾನಂತ. ಯಾಕ? ಸಾಯುವಂತ ಸಿದ್ದನಗೌಡನ ಹೆಂಡತಿಯನ್ನ ಬದುಕಿಸಲಿಕ್ಕಾಗಿ. ಮಗುವಿಗೆ ಜನ್ಮವನ್ನು ಕೊಡ್ತಾಳೋ ಇಲ್ಲೋ, ಏನು ಸತ್ತು ಹೋಗ್ತಾಳೋ ಅನ್ನುವಂಥ ಭೀತಿಯೊಳಗಿದ್ರು, ಆತಂಕದೊಳಗಿದ್ರು ಸಿದ್ದನಗೌಡ ಮತ್ತು ಎಲ್ಲ ಮನೆಯ ಬಳಗದವರು. ಅಂತಹ ಒಂದು ಪರಿಸ್ಥಿತಿಯನ್ನ ಅಂತರಂಗದೊಳಗ ಅರಿವನ್ನ ಮಾಡಿಕೊಂಡು ನಾಗಲಿಂಗಪ್ಪ ಬಂದು ಸದ್ಭಕ್ತನಾಗಿರುವಂತಹ ಆ ಸಿದ್ದನಗೌಡನ ಹೆಂಡತಿಯನ್ನ ಬದುಕಿಸಿದ, ಮಗುವಿಗೆ ಜನ್ಮವನ್ನ ಕೊಡುವ ಹಾಗೆ. ನೋಡಿ ಹೆಂಗ ಒಗಟಾಗ್ಯದ ಅಂತಂದ್ರೆ, ಆ ಮನೆಗೆ ಬಂದಾಗ ಏನು ಹೇಳಿದ ಸಿದ್ದನಗೌಡಗ? ಏ ಗೌಡ, ಒಂದು ಹಂಡೆ ನೀರು ಕಾಸಂದಿದ್ದ. ಹಾಗೆ ಉಣಲಿಕ್ಕಾಗಿ ಪ್ರಸಾದಕ್ಕ ಶಾವಿಗೆಯನ್ನ ಬಸಿ ಅಂದಿದ್ದ. ಅವಾಗೆಲ್ಲ ಹಡದ ತಕ್ಷಣ ಶಾವಿಗೆಯನ್ನು ಬಸಿತಿದ್ರು, ಶಾವಿಗೆಯ ಊಟವನ್ನೇ ಮಾಡಿಸ್ತಿದ್ರು ಅವಾಗ ತಾಯಂದಿರಿಗೆ. ಹೌದಲ್ಲವ? ಹಂಗ ಇಲ್ಲಿ ನಾಗಲಿಂಗಪ್ಪ ಏನ ಹೇಳಿದ? ಇಲ್ಲಿ ಒಂದು ಹಂಡೆಗಟ್ಟಲೆ ನೀರನ್ನ ಕಾಯಿಸಂದ, ಶಾವಿಗೆಯನ್ನು ಬಸಿ ಅಂದ, ಹೊರಸನ್ನ ಹಾಕಂದ, ಕೌದಿಯನ್ನ ಹಾಸಿಗೆಯನ್ನ ಹಾಸಂದ. ಯಾಕ? ತಾಯಿ ಹಡ್ದಿದ್ದಾಳ, ಮಗುವಿಗೆ ಜನ್ಮವನ್ನ ಕೊಟ್ಟಾಳ, ಸ್ನಾನಕ್ಕೆ ನೀರು ಬೇಕಲ್ಲ. ಆ ಹಡಿದಿರುವಂತ ತಾಯಿಗೆ ಸ್ನಾನವನ್ನ ಮಾಡಿಸ್ಬೇಕಲ್ಲ. ಹಾಗೆ ಹೊರಸಿನ ಮೇಲೆ ಮಲಗಿಸಕ್ಕೆ ಬೇಕಲ್ಲ, ಹೊರಸು ಬೇಕಲ್ಲ ತಾಯಿಗೆ ಮಲಗುವುದಕ್ಕಾಗಿ. ಹಾಗಾಗಿ ಮೊದಲಿಗೆ ಇಲ್ಲಿ ಏನು ಮಾಡಿದ? ಹಂಡೆ ನೀರು ಕಾಸಿಸಿದ, ಹೊರಸನ್ನ ಹಾಕಿಸಿದ, ಅದರ ಮೇಲೆ ಕೌದಿಯನ್ನು ಹಾಸಿ ಮಲಗುವ ಹಾಗೆ ಎಲ್ಲ ಉಪಾಯವನ್ನು ಮಾಡಿ, ಇಲ್ಲಿ ಹಡದಿರುವಂತಹ ಸಿದ್ದನಗೌಡ ತಾಯಿಗೆ ಹೆಂಡತಿಗೆ ಅನುಕೂಲವಾಗುವಂತೆ ಎಲ್ಲವನ್ನ ಇಲ್ಲಿ ಘೋರ ವಿಪತ್ತಿನಿಂದ ಪಾರು ಮಾಡಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿ ನಾಗಲಿಂಗ ಅಲ್ಲಿಂದ ಹೋದನಂತೆ. ನೋಡಿ, ಮಹಾತ್ಮರನ್ನ, ಗುರುಗಳನ್ನ ನಂಬಿದವರನ್ನ, ಗುರುಗಳನ್ನ ನಂಬಿದವರನ್ನ, ಭಕ್ತರಿಗೆ ಎಂದೂ ಕೈ ಬಿಡೋದಿಲ್ಲ.
ಮಹಾತ್ಮರನ್ನ ಗುರುಗಳನ್ನ ನಂಬಿದ ಮೇಲೆ ಎಂದೂ ಅವರು ಕೈ ಬಿಡೋದಿಲ್ಲ, ಅರ್ಧಕ್ಕೆ ನಡ ನೀರಿನೊಳಗೆ ಕೈ ಬಿಡೋದಿಲ್ಲ, ಸದಾಕಾಲ ರಕ್ಷಣೆಯನ್ನ ಕೊಡುವಂಥವರು. ಹಾಗೆ ಇಲ್ಲಿ ನಾಗಲಿಂಗನನ್ನ ಸ್ಮರಣೆಯನ್ನ ಮಾಡುವಂಥ ಸದ್ಭಕ್ತ ಸಿದ್ದನಗೌಡನ ಬದುಕಿನೊಳಗ ಏನು ಮಾಡಿದ? ಲೀಲೆಯನ್ನು ಮಾಡಿ ತೋರಿಸಿದ. ನೋಡಿ, ಈ ರೀತಿಯಾಗಿ ಲೀಲೆಗಳನ್ನ ಪವಾಡಗಳನ್ನ ಮಾಡ್ತಾ ಇಲ್ಲಿ ನಾಗಲಿಂಗಪ್ಪ ಎಲ್ಲಿಗೆ ಹೋಗಬೇಕು ಅನ್ನುವಂಥ ವಿಚಾರವನ್ನು ಮಾಡಿದಾಗ ಗರಗದ ಮಡಿವಾಳಪ್ಪನನ್ನ ಕಾಣಬೇಕು. ಗರಗದ ಮಡಿವಾಳಪ್ಪ ಅಲ್ಲೇ ಧಾರವಾಡ ಸಮೀಪ ಬರ್ತದ, ಬೈಲು ಹಂಗಲ ಹೋಗು ಮುಂದೆ ಬರ್ತದ. ಗರಗದ ಮಡಿವಾಳಪ್ಪ ಆ ಯೋಗಿಗೆ ಕಣ್ಣುಗಳು ಕಾಣುವುದಿಲ್ಲ, ಕಣ್ಣಿನೊಳಗ ಚೈತನ್ಯ ಇದ್ದಿಲ್ಲ. ಗರಗದ ಮಡಿವಾಳಪ್ಪ, ಅಂತಹ ಗರಗದ ಮಡಿವಾಳಪ್ಪನನ್ನ ದರ್ಶನವನ್ನು ಮಾಡಬೇಕು ಅಂತ ತಿಳ್ಕೊಂಡು ಇಲ್ಲಿ ಗರಗಕ್ಕೆ ಬರ್ತಾನೆ. ಯಾರು? ನಾಗಲಿಂಗಪ್ಪ. ಅವೆಲ್ಲ ಮಡಿವಾಳಪ್ಪ ಮತ್ತು ನಾಗಲಿಂಗಪ್ಪ ಸಿದ್ಧಾರೂಢರು ನಿನ್ನೆ ಶಿರ್ಷಾಡದ ಅಪ್ಪಗಳು ಹೇಳಿದ್ರಲ್ಲ, ಒಂದೇ ಸಮಕಾಲೀನವರು. ಶಿಶುನಾಳದ ಶರೀಫ, ಗರಗದ ಮಡಿವಾಳಪ್ಪ, ನವಲಗುಂದದ ನಾಗಲಿಂಗಪ್ಪ, ಸಿದ್ಧಾರೂಢ ಎಲ್ಲ ಸಮಕಾಲೀನವರು. ಇಲ್ಲಿ ಮಡಿವಾಳಪ್ಪನನ್ನ ದರ್ಶನವನ್ನು ಮಾಡಿಕೊಂಡು ಬರಬೇಕಂತ ತಿಳ್ಕೊಂಡು ಗರಗಕ್ಕ ಬರ್ತಾನೆ ಒಬ್ಬ. ಇಲ್ಲಿ ಗರಗಕ್ಕ ಬರ್ತಾನೆ ಯಾರು? ನಾಗಲಿಂಗಪ್ಪ. ಇಲ್ಲಿ ಗರಗದೊಳಗ ಸದ್ಭಕ್ತರು ಕಟ್ಟಿಸಿರುವಂತಹ ಮಠದಲ್ಲಿಯೇ ವಾಸವಾಗಿದ್ರು. ಯಾರು? ಮಡಿವಾಳಪ್ಪ. ಇಲ್ಲಿ ಮಠದೊಳಗ ವಾಸವಾಗಿದ್ರು. ಆ ಮಠ ಹೆಂಗ ಎಲ್ಲಿತ್ತಪ್ಪ ಅಂತಂದ್ರೆ ಹಳ್ಳದ ದಂಡೆಯ ಮೇಲೆ ಆ ಮಠ. ಆ ಮಠದ ಸಮೀಪವೇ ಒಂದು ಸಿಹಿ ನೀರಿನ ಬಾವಿ, ದೊಡ್ಡ ಬಾವಿ. ಆ ಮಠದ ಸಮೀಪ ಸಿಹಿ ನೀರಿನ ಬಾವಿ. ಆ ಸಿಹಿ ನೀರಿನ ಬಾವಿಯ ನೀರನ್ನ ಊರಿನ ಎಲ್ಲ ಜನರು ಬಂದು ತಗೊಂಡು ಹೋಗುವಂಥದ್ದು. ಕುಡಿಯಲಿಕ್ಕಾಗಿ ಅದೇ ನೀರನ್ನ, ಅದೇ ಬಾವಿಯ ನೀರನ್ನ ಬಳಸ್ತಾ ಇದ್ರು. ಎಲ್ಲ ಊರಿನ ಜನ ಎಲ್ಲ ಅದೇ ಬಾವಿಯ ನೀರನ್ನ ಬಳಸ್ತಾ ಇದ್ರು. ಇಲ್ಲಿ ಒಬ್ಬ ತಾಯಿ, 12 ವರ್ಷದ ಒಬ್ಬ ಬಾಲಕಿ. ಇಲ್ಲಿ ನಾಗಲಿಂಗಪ್ಪ ಬಂದಿದ್ದಾನೆ, ಮಠಕ್ಕೆ ಬಂದಿದ್ದಾನೆ. ಆ ಬಾವಿಯ ದಂಡೆ ಮೇಲೆ ಕುಳಿತುಕೊಳ್ತಾನ. ಯಾರು? ನಾಗಲಿಂಗಪ್ಪ. ಬಾವಿಯ ದಂಡೆ ಮೇಲೆ ಕುಳಿತುಕೊಂಡನ. ಇಲ್ಲಿ ಮಡಿವಾಳಪ್ಪನ ಸೇವಕರು ಇವನನ್ನ ನೋಡ್ತಾರೆ. ನಾಗಲಿಂಗಪ್ಪ ಬಂದಾನ ಅಂತ ತಿಳ್ಕೊಂಡು ಇಲ್ಲಿ ಮಡಿವಾಳಪ್ಪನಿಗೆ ಬಂದು ವಿಷಯವನ್ನು ಮುಟ್ಟಿಸ್ತಾರೆ. ಯಪ್ಪ, ನವಲಗುಂದದ ನಾಗಲಿಂಗಪ್ಪನವರು ಬಂದಿದ್ದಾರೆ, ಬಾವಿಯ ದಂಡೆಯ ಮೇಲೆ ಕುಳಿತಿದ್ದಾರೆ ಅಂತ ತಿಳ್ಕೊಂಡು ವಿಷಯವನ್ನ ಮುಟ್ಟಿಸಿದಾಗ ಆಗ ಮಡಿವಾಳಪ್ಪ ಹೇಳ್ತಾನ, ಬಂದ್ರೆ ಬರಲಿ ಬಿಡು ಅಂತ ಮಡಿವಾಳಪ್ಪ ಹೇಳಿದ. ನೋಡ್ರಿ, ಅವರಿಬ್ಬರ ಅಂತರಂಗದ ಆ ಒಂದು ಶಕ್ತಿ, ಅವರಿಬ್ಬರ ಒಳಗ ಅಂತರಂಗದ ಅಂತ ಚಕ್ಷು ಅವರಿಗೆ ಗೊತ್ತದು. ಅವರು ಬಂದಿರುವಂಥದ್ದು ಮಡಿವಾಳಪ್ಪನಿಗೂ ಗೊತ್ತದ ಒಳಗೆ. ಆದರೂ ಕೂಡ ಬಂದರೆ ಬರಲಿ ಬಿಡು ಅಂತಂದ ಮಡಿವಾಳಪ್ಪ. ಇಲ್ಲಿ ನಾಗಲಿಂಗಪ್ಪ ಆ ಬಾವಿಯ ದಂಡೆಯ ಮೇಲೆ 1 ತಾಸು ಹೆಚ್ಚು, 1 ತಾಸಿನಕ್ಕಿಂತ ಹೆಚ್ಚು ಆ ಬಾವಿಯ ದಂಡೆಯ ಮೇಲೆ ಕುಳಿತುಕೊಂಡ. ಯಾರು ಬಂದು ವಿಚಾರಿಸಲಿಲ್ಲ, ಯಾರು ಬಂದು ಉಪಚಾರ ಮಾಡಲಿಲ್ಲ, ಮಾತಾಡಿಸ್ಲಿಲ್ಲ, ವಿಚಾರಿಸಲಿಲ್ಲ. ನೋಡೋಣ ಅಂತ ತಿಳ್ಕೊಂಡು ಇಲ್ಲಿ ಮಡಿವಾಳಪ್ಪ ತನ್ನ ಮನದಿಂಗಿತ ಇಲ್ಲಿ ಅರಿತುಕೊಂಡು ಇಲ್ಲಿ ಇವನಿಗೆ ಬುದ್ಧಿ ಕಲಿಸ್ಬೇಕಂತ ತಿಳ್ಕೊಂಡು ಮಡಿವಾಳಪ್ಪ ಹೊರಗೆ ಬಂದ. ಎಲ್ಲಿ? ಮಠದೊಳಗಿಂದ ಹೊರಗಡೆ ಬಂದ. ಆಗ ನೀರಿಗಾಗಿ ಬಂದಿರುವಂಥ 12 ವರ್ಷದ ಆ ಹುಡುಗಿಯನ್ನ, ಬಾಲಕಿಯನ್ನ ಬಾವಿಯ ಸಮೀಪಕ್ಕೆ ಬಂದಾಗ ಇಲ್ಲಿ ನವಲಗುಂದದ ನಾಗಲಿಂಗಪ್ಪ ಏನು ಮಾಡ್ತಾನಂತಂದೆ, ಆ ಬಾವಿಯೊಳಗ ಆ ಬಾಲಕಿಯನ್ನ, ಆ ಹುಡುಗಿಯನ್ನ ಬಾವಿಯೊಳಗ ಎಸಿತಾನೆ, ಬಾವಿಯೊಳಗ ಹಾಕ್ತಾನೆ. ಆ ಹುಡುಗಿಯನ್ನ, 12 ವರ್ಷದ ಬಾಲಕಿಯನ್ನ ಬಾವಿಯೊಳಗ ಒಗೆದಾಗ ಇಲ್ಲಿ ಜೋರಾದ ಧ್ವನಿಯಿಂದ ಇಲ್ಲಿ ಊರಿನ ತುಂಬೆಲ್ಲ ಮಡಿವಾಳಪ್ಪ
12 ವರ್ಷದ ಬಾಲಕಿಯನ್ನು ಒಗೆದಿದ್ದಾನೆ. ಬಾವಿಯೊಳಗ ಮಡಿವಾಳಪ್ಪ 12 ವರ್ಷದ ಹುಡುಗಿಯನ್ನ ನೀರಿಗಾಗಿ ಬಂದಿರುವಂಥ ಹುಡುಗಿಯನ್ನು ಬಾವಿಯೊಳಗೆ ಒಗೆದಾನ ಅಂತ ತಿಳ್ಕೊಂಡು ಊರಿನ ತುಂಬೆಲ್ಲ ಜೋರಾದ ಧ್ವನಿಯಿಂದ ಹೇಳ್ತಾ ಹೇಳ್ತಾ ಕೂಗುತ್ತಾ ಕೂಗುತ್ತಾ ನಾಗಲಿಂಗಪ್ಪ ಹೇಳಿ ಬಂದಂತ ನೋಡ್ರಿ. ಬೊಂಬಾಟ ಮಾಡಿದ. ಒಗೆದಿದ್ಯಾರು? ಬಾವಿಯೊಳಗೆ ಹಾಕಿದ್ಯಾರು? ನಾಗಲಿಂಗಪ್ಪನೇ. ಆ ಹುಡುಗಿಯನ್ನ ಬಾಲಕಿಯನ್ನ ಬಾವಿಯೊಳಗೆ ಒಗೆದಿದ್ದು ನಾಗಲಿಂಗಪ್ಪನೇ. ಆದರೆ ಊರಿನ ತುಂಬೆಲ್ಲ ಮಡಿವಾಳಪ್ಪ ಒಗೆದಿದ್ದಾನೆ, ಆ ಹುಡುಗಿಯನ್ನ ಬಾವಿಯೊಳಗ ಎಸೆದಾನ ಅಂತ ತಿಳ್ಕೊಂಡು, ಮಡಿವಾಳಪ್ಪ ಒಗೆದಾನ ಅಂತ ತಿಳ್ಕೊಂಡು ಜನರೆಲ್ಲರೂ ಗಾಬರಿಯಾಗಿ ಓಡಿ 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 ಬರ್ತಾರೆ ಆ ಬಾವಿಯ ಸಮೀಪಕ್ಕೆ. ಬಿದ್ದಿರುವ ಬಾಲಕಿಯನ್ನ ಬಾವಿಯೊಳಗೆ ಒಬ್ಬ ಜಿಗಿದು ಆ ಹುಡುಗಿಯನ್ನ ಮೇಲಕ್ಕೆ ತಗೊಂಡು ಬಂದ. ನೋಡಿ, ಪ್ರಾಣ ಹೋಗಿತ್ತು. 12 ವರ್ಷದ ಬಾಲಕಿ ಪ್ರಾಣ ಹೋಗಿತ್ತು. ಆ ಹುಡುಗಿಯ ತಂದೆ ತಾಯಿಗಳು ಅಳುತ್ತಾ ದುಃಖಿಸುತ್ತಾ ನಿಂತಿದ್ದಾರೆ. ಮಡಿವಾಳಪ್ಪ, ನನ್ನ ಮಗಳು ಏನು ಮಾಡಿದ್ಲು, ಏನು ತಿಳಿಯದ ಹುಡುಗಿ, ಯಾಕೆ ಎಸಿದಿ ಅಂತ ತಿಳ್ಕೊಂಡು ಜೋರಾಗಿ ಅಳುತ್ತಾ ಕೂಗುತ್ತಾ ಇಲ್ಲಿ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ರು. ನೋಡಿ, ಒಂದಿಷ್ಟು ಜನ ಇಬ್ರು ಕೂಡೇ ಒಗೆದಿರ್ಬೇಕಂತ ಒಂದಿಷ್ಟು ಜನ, ನಾಗಲಿಂಗಪ್ಪ ಮಡಿವಾಳಪ್ಪ ಕೂಡೇ ಒಗೆದಾರಂತ ಒಂದಿಷ್ಟು ಜನ ಅವನಿಗೆ ಕಣ್ಣ ಕಾಣದಲ್ಲಿ ಹೆಂಗ್ ಒಗಿತಾಳಂತ ಒಂದಿಷ್ಟು ಜನ. ಹೀಗಿರುವಾಗ ಆಗ ಮಡಿವಾಳಪ್ಪ ಇಲ್ಲಿ ಜನರೆಲ್ಲ ನಾಗಲಿಂಗನನ್ನ ಕೇಳ್ತಾರೆ, ಯಪ್ಪ, ಈ ಮಗಳನ್ನ, ಪ್ರಾಣ ಹೋಗಿರುವಂತ ಮಗಳನ್ನ ಬದುಕಿಸಿಕೊಡ್ರಿ ಅಂತ ತಿಳ್ಕೊಂಡು ನಾಗಲಿಂಗಪ್ಪನನ್ನು ಕೇಳಿಕೊಳ್ತಾರಂತ. ಹೋಗಿರುವಂತ ಪ್ರಾಣವನ್ನ ಉಳಿಸಿಕೊಡ್ರಿ ಅಂತ ತಿಳ್ಕೊಂಡು ಕೇಳಿದಾಗ ಆಗ ಇಲ್ಲಿ ನಾಗಲಿಂಗಪ್ಪ ಹೇಳ್ತಾನ, ಯಾರಿಗೆ? ಮಡಿವಾಳಪ್ಪನಿಗೆ. ಮಡಿವಾಳಪ್ಪ, ಎಲ್ಲ ವಿದ್ಯೆಯನ್ನ ನಿನ್ನೊಳಗ ಮುಚ್ಚಿಟ್ಟುಕೊಂಡು ಎಲ್ಲ ಶಕ್ತಿಯನ್ನ ನಿನ್ನಲ್ಲಿ ಇಟ್ಟುಕೊಂಡು ಯಾಕೆ ಸುಮ್ಮನೆ ನಿಂತೀಯ? ನೋಡಿ, ಮಡಿವಾಳಪ್ಪನಿಗೆ ಹೇಳ್ತಾನ ನಾಗಲಿಂಗಪ್ಪ, ಮಡಿವಾಳಪ್ಪ, ಎಲ್ಲ ವಿದ್ಯೆಯನ್ನು ಮುಚ್ಚಿಟ್ಟುಕೊಂಡು ಎಲ್ಲ ಶಕ್ತಿಯನ್ನ ನಿನ್ನೊಳಗ ಇಟ್ಟುಕೊಂಡು ಯಾಕೆ ಸುಮ್ಮನೆ ನಿಂತೀಯ ಅಂತ ತಿಳ್ಕೊಂಡು, ಯಾಕೆ ಸುಮ್ಮನೆ ನಿಂತೀಯ? ಇಲ್ಲಿ ಮಡಿವಾಳಪ್ಪ ನಗುತ್ತಾ, ಏನು ಮಾಡಲಿ ನಾನು? ಮಡಿವಾಳಪ್ಪ ಅಂತಾನ. ಯಾಕೆ? ಗೊತ್ತಿತ್ತು ಅವನಿಗೆ, ಗೊತ್ತಿತ್ತು. ಇಲ್ಲಿ ನಾಗಲಿಂಗಪ್ಪ ಯಾಕೆ ಈ ರೀತಿಯಾಗಿ ಹೇಳಿದಪ್ಪ ಅಂತಂದ್ರೆ, ಇಲ್ಲಿ ಮಡಿವಾಳಪ್ಪನೊಳಗಿರುವಂತ ಶಕ್ತಿಯನ್ನ, ಅವನೊಳಗಿರುವಂತ ಅಗಾಧವಾಗಿರುವಂತ ಶಕ್ತಿಯನ್ನ ಜನರಿಗೆ, ಭಕ್ತರಿಗೆ ತೋರಿಸಬೇಕಲ್ಲ, ಗೊತ್ತಾಗಬೇಕಲ್ಲ ಮಡಿವಾಳಪ್ಪನ ಲೀಲೆ. ಇಲ್ಲಿ ಎಲ್ಲ ವಿದ್ಯೆಯನ್ನ ಎಲ್ಲ ಶಕ್ತಿಯನ್ನ ನಿನ್ನೊಳಗೆ ಇಟ್ಕೊಂಡು ಯಾಕೆ ಸುಮ್ಮನೆ ನಿಂತೀಯ? ಆ ಪ್ರಾಣ ಹೋಗಿರುವಂತ ಹುಡುಗಿಯ, ಬಾಲಕಿಯ ಜೀವವನ್ನು ಕೊಟ್ಟು ಬದುಕಿಸುವಂತ ನಾಗಲಿಂಗ ಮಡಿವಾಳಪ್ಪನಿಗೆ ಹೇಳಿದಂತ. ಹೇಳಿದಾಗ ನೋಡ್ರಿ, ಇಲ್ಲಿ ಮಡಿವಾಳಪ್ಪ ಆ ಬಾಲಕಿಯ ಮೇಲೆ, ಹಣೆಯ ಮೇಲೆ ವಿಭೂತಿಯನ್ನು ತರಿಸಿ, ವಿಭೂತಿಯನ್ನು ಹಚ್ಚಿ, ಹೀಗೆ ಆ ಹಸ್ತವನ್ನ ಆ ತಾಯಿಯ ಆ ಬಾಲಕಿಯ ಮೇಲೆ ಹಿಂಗ ಮುಟ್ಟಿದಾಗ ಪ್ರಾಣ ಹೋಗಿರುವಂತ ಬಾಲಕಿ, ಆ ಹುಡುಗಿ ಮತ್ತೆ ಜೀವಂತವಾಗಿ ಎದ್ದು ನಿಲ್ಲುತ್ತಾಳಂತೆ. ಎದ್ದು ನಿಲ್ಲುತ್ತಾಳೆ. ಜೀವ ಹೋಗಿರುವಂತ ಬಾಲಕಿ, ಆ ಹುಡುಗಿ ಎದ್ದು ನಿಲ್ಲುತ್ತಾಳೆ. ನೋಡಿ, ಇಲ್ಲಿ ನಾಗಲಿಂಗಪ್ಪ ಯಾಕ ಈ ರೀತಿಯಾಗಿ ಹೇಳಿದನ? ಮಡಿವಾಳಪ್ಪನ ಅಗಾಧವಾಗಿರುವಂತ ಶಕ್ತಿಯ ಆ ತಪಸ್ಸು, ಅವನ ಶಕ್ತಿ ಭಕ್ತರಿಗೆ, ಜಗತ್ತಿಗೆ ಗೊತ್ತಾಗಬೇಕು, ತೋರಿಸಬೇಕು. ಮಡಿವಾಳಪ್ಪನ ಶಕ್ತಿಯನ್ನು ತೋರಿಸಬೇಕು, ಅವನ ತಪಶಕ್ತಿಯನ್ನ ಎಲ್ಲರಿಗೂ ಗೊತ್ತಾಗಬೇಕು ಅನ್ನುವ ಹಾಗೆ ಇಲ್ಲಿ ನಾಗಲಿಂಗಪ್ಪ ಆ ಲೀಲೆಯನ್ನು ಮಾಡಿ ತೋರಿಸಿದ. ಎಲ್ಲಿ? ಗರಗದೊಳಗ ಆ ಇದ್ದಲ್ಲಿಗೆ ಹೋಗಿ ಇಂಥ ಲೀಲೆಯನ್ನು ಮಾಡಿ ತೋರಿಸಿದ ನಾಗಲಿಂಗಪ್ಪ. ಲೀಲೆಯನ್ನು ಮಾಡಿ ತೋರಿಸಿದ. ನೋಡಿ, ಈ ತರನಾಗಿ ಲೀಲೆಗಳನ್ನು ಮಾಡ್ತಾ ಇಷ್ಟೆಲ್ಲ ಲೀಲೆಯನ್ನು ತೋರಿ
ಇಲ್ಲಿ ಮಡಿವಾಳಪ್ಪನ ಮಠದೊಳಗೆ ಬಂದು ನಾಗಲಿಂಗಪ್ಪ ಆತಿಥ್ಯವನ್ನು ಎಲ್ಲ ಸ್ವೀಕಾರ ಮಾಡಿ ಇಲ್ಲಿ ಪ್ರಸಾದವನ್ನು ಮಾಡಿ ಮುಂದೆ ಇಲ್ಲಿ ಇಬ್ಬರು ಕೂಡಿ ಪುಣ್ಯಕ್ಷೇತ್ರವಾಗಿರುವಂತಹ ಕಾಶಿಯ ಕ್ಷೇತ್ರಕ್ಕೆ ಯಾತ್ರೆಯಾಗಿ ಹೋಗ್ತಾರೆ ನೋಡಿ, ನಾಗಲಿಂಗಪ್ಪ ಮತ್ತು ಮಡಿವಾಳಪ್ಪ. ಕಾಶಿಯ ವಿಶ್ವನಾಥನ ದರ್ಶನವನ್ನು ಮಾಡಿಕೊಳ್ಬೇಕು ಅಂತ ತಿಳ್ಕೊಂಡು ಇಬ್ಬರು ಹೊಂಟರು, ಕೈ ಹಿಡ್ಕೊಂಡು ಜೊತೆಯಾಗಿ ಹೊರಟಿದ್ದಾರೆ. ಇಬ್ಬರು ಕೈ ಹಿಡಿದುಕೊಂಡು ಸಂಚರಿಸುತ್ತಾ ಲೀಲೆಯನ್ನು ಮಾಡುತ್ತಾ ಇಲ್ಲಿ ಕಾಶಿ ವಿಶ್ವನಾಥನ ದರ್ಶನವನ್ನು ಮಾಡಿಕೊಂಡು ನಾನಾ ರೀತಿಯ ವಿಧವಾಗಿರುವಂಥ ಹರನ ಧ್ಯಾನವನ್ನು ಮಾಡಿ ಸ್ತುತಿಯನ್ನು ಗೈದು ವಿಶ್ವನಾಥನಿಗೆ ವಂದಿಸಿ ಪುನಃ ಎಲ್ಲಿಗೆ ಬರ್ತಾರೆ ಮಡಿವಾಳಪ್ಪ ಮತ್ತು ನಾಗಲಿಂಗಪ್ಪ ಅಂತಂದರೆ ಶಿಶುವಿನಾಳಕ್ಕೆ ಬರ್ತಾರೆ. ಎಲ್ಲಿಗೆ? ಶಿಶುವಿನಾಳ. ಅದು ಶಿಗ್ಗಾಂವ್ ತಾಲೂಕಿನೊಳಗೆ ಬರುವಂತಹದ್ದು. ಶಿಶುವಿನಾಳ ಆ ಗ್ರಾಮಕ್ಕೆ ಇಲ್ಲಿ ಶರೀಫರಿಂದ ಪ್ರಸಿದ್ಧಿಯಾಗಿರುವಂಥದ್ದು ಯಾವುದು? ಶಿಶುವಿನಾಳ. ಇಲ್ಲಿ ಮುಸಲ್ಮಾನ ಸಮಾಜದೊಳಗೆ ಹುಟ್ಟಿರುವಂಥ ಶರೀಫ ಇಲ್ಲಿ ಸಂತನಾಗ್ತಾನೆ. ಬ್ರಾಹ್ಮಣ ಗುರುವಿನಿಂದ ದೀಕ್ಷೆಯನ್ನು ಪಡೆದು ಮಹಾನ್ ಸಂತನಾಗ್ತಾನೆ. ಬ್ರಾಹ್ಮಣ ಸಮಾಜದೊಳಗಿರುವಂತಹ ಗುರುವಿನಿಂದ, ಗೋವಿಂದ ಭಟ್ಟರು ಅನ್ನುವಂಥ ಗುರುವಿನಿಂದ ದೀಕ್ಷೆಯನ್ನು ಪಡೆದುಕೊಂಡು ಶಿಷ್ಯತ್ವವನ್ನು ಪಡೆದುಕೊಂಡು ನಾಡಿನ ತುಂಬೆಲ್ಲ ಸಂತನಾಗ್ತಾನೆ, ಶ್ರೇಷ್ಠ ಸಂತನಾಗಿ ಮೆರೆದ. ಅಂತಹ ಶಿಶುವಿನಾಳಕ್ಕೆ ಎಲ್ಲಿಗೆ ನಾಗಲಿಂಗಪ್ಪ ದರ್ಶನವನ್ನು ಮಾಡಿಕೊಳ್ಬೇಕು, ಶರೀಫನನ್ನು ನೋಡಬೇಕು ಅಂತ ತಿಳ್ಕೊಂಡು ಮಡಿವಾಳಪ್ಪ ಮತ್ತು ನಾಗಲಿಂಗಪ್ಪ ಬಂದು ದರ್ಶನವನ್ನು ಮಾಡಲಿಕ್ಕೆ. ನೋಡಿ, ಶಿಶುನಾಳದ ಶರೀಫ ಜಗಜ್ಯೋತಿ ಬಸವೇಶನ ಅಂಕಿತ ನಾಮವನ್ನು ಎಲ್ಲ ತನ್ನ ತತ್ವ ಪದಗಳಿಗೆ ನಾಮಾಂಕಿತವನ್ನು ಇಟ್ಟುಕೊಂಡಿರುವಂಥವನು ಬಸವೇಶನನ್ನು. ಯಾವಾಗಲೂ ಸದಾವಕಾಲ ಬಸವ ಸ್ಮರಣೆಯನ್ನು ಮಾಡುವಂಥವನು ಶಿಶುನಾಳದ ಶರೀಫ. ಅಂತಹ ಬಸವಣ್ಣನ ನಾಮವನ್ನೇ ತನ್ನ ಎಲ್ಲ ತತ್ವ ಪದಗಳಿಗೆ ಬಸವೇಶ ಅನ್ನುವಂಥ ನಾಮವನ್ನು ಇಟ್ಟುಕೊಂಡಿರುವಂಥವನು. ಆಶು ಕವಿಯಾಗಿ ನಾಡಿನ ತುಂಬೆಲ್ಲ ಶ್ರೇಷ್ಠ ಸುಫಿ ಸಂತನಾಗಿರುವಂಥವನು ಶಿಶುವಿನಾಳದ ಶರೀಫ. ಹೀಗೆ ಅಂತಹ ಶರೀಫನನ್ನು ನೋಡಬೇಕು, ಕಾಣಬೇಕು ಅಂತ ತಿಳ್ಕೊಂಡು ಬರ್ತಾ ಇರುವಾಗ ಇಲ್ಲಿ ನಾಗಲಿಂಗ ಮಡಿವಾಳಪ್ಪ ಊರ ಹೊರಗೆ ಹೀಗೆ ಬರುವಾಗ ಶಿಶುನಾಳದ ಶರೀಫನಿಗೆ ಗೊತ್ತಾಗ್ತದಂತ ನೋಡಿ. ಇನ್ನೇನು ಊರ ಸಮೀಪ ಬಂದಿದ್ದಾರೆ ಮಡಿವಾಳಪ್ಪ ನಾಗಲಿಂಗಪ್ಪ. ಆ ಬರುವಂತಹ ಬರುವಿಕೆಯ ಅವರ ಬರುವನ್ನ ಈತನಿಗೆ ಆಲೆ ಗೊತ್ತಾಗ್ತದಂತ, ಶಿಶುನಾಳದ ಶರೀಫನಿಗೆ ಗೊತ್ತಾಗ್ತದ. ನೋಡಿ ಎಂತಹ ನೋಡ್ರಿ ಶಕ್ತಿ ಅವನೊಳಗದ, ಶಿಶುನಾಳದ ಶರೀಫನೊಳಗ. ಇಲ್ಲಿ ನಾಗಲಿಂಗಪ್ಪ ಮಡಿವಾಳಪ್ಪ ಇನ್ನೇನು ಸಮೀಪಕ್ಕೆ ಬಂದಾಗ ಊರಿನ ಸಮೀಪಕ್ಕೆ ಗೊತ್ತಾಯಿತು. ಯಾರಿಗೆ? ಶರೀಫನಿಗೆ. ಗೊತ್ತಾದಾಗ ಮಹಾತ್ಮರ ಆಗಮನ ಬರುವಿಕೆ ಹೆಂಗಿರ್ತದಪ್ಪ ಅಂತಂದ್ರೆ, ಮಹಾತ್ಮರ ಆಗಮನ ಅವರ ಬರುವಿಕೆ ಹೆಂಗಿರ್ತದಪ್ಪ ಅಂತಂದ್ರೆ ತಂಪಾದ ಗಾಳಿ ಸುಳಿದಂಗಿರ್ತದ. ಬಹಳ ತಂಪಾದ ಗಾಳಿ ಬೀಸ್ತಂದ್ರೆ ಹೆಂಗ ಅನಿಸ್ತದ ನಮಗ? ಹೆಂಗಾಗ್ತದ ನೋಡ್ರಿ, ಎಷ್ಟು ಆನಂದ ಆಗ್ತದ, ಪರಮಾನಂದ ಆಗ್ತದ, ಸಂತೋಷ ಆಗ್ತದ. ಹಾಗೆ ಇಲ್ಲಿ ತಂಪಾದ ಸವಿಗಾಳಿ ಸೂಸಿ, ಇಲ್ಲಿ ಸವಿಗಾಳಿ ಸೂಸಿದಂಗಾಗ್ತದೆ. ಹಂಗ ಮಹಾತ್ಮರ ಆಗಮನ ಬರುವಿಕೆ ಹಂಗಿರ್ತದ. ಹಾಗೆ ಇಲ್ಲಿ ಮಹಾತ್ಮರ ನಿಲುವು ಕೂಡ ಯಾರಿಗೂ ತಿಳಿಯೋದಿಲ್ಲ, ಅದು ಮಹಾತ್ಮರಾದವರಿಗೇನೆ ತಿಳಿಯೋದು. ಒಬ್ಬ ಮಹಾತ್ಮರ ನಿಲುವು ತಪಶಕ್ತಿ ಮತ್ತಾರಿಗೂ ತಿಳಿಯೋದಿಲ್ಲ, ಅಂಥ ಮಹಾತ್ಮರಿಗೆ ತಿಳಿಯೋದು. ಹಂಗ ಇಲ್ಲಿ ಆ ಊರ ಸಮೀಪಕ್ಕೆ ಬಂದಿರುವಂತಹ ನಾಗಲಿಂಗ ಮಡಿವಾಳಪ್ಪ ಬಂದಿದ್ದನ್ನು ಇಲ್ಲಿ ಗೊತ್ತಾಯಿತು ಶಿಶುನಾಳದ ಶರೀಫನಿಗೆ. ನಾಗಲಿಂಗ ಮಡಿವಾಳಪ್ಪ ಬಂದಿದ್ದಾರೆ. ಅವರಿಬ್ಬರನ್ನ ಆಲಂಗಿಸಿ ಅಪ್ಪಿಕೊಂಡು ಇಲ್ಲಿ ಮೌನವಾಗಿ ನಿಂತುಕೊಂಡ ಶರೀಫ, ಮೌನವಾಗಿ ನಿಂತುಕೊಂಡ.
ಅವರ ಬಂದಿರುವುದನ್ನು ನೋಡಿ ಆನಂದ ಭರಿತನಾಗಿ ಸಂತೋಷದಿಂದ ಹರ್ಷಿತನಾಗಿ ಆಲಂಗಿಸಿ ಅಪ್ಪಿಕೊಂಡ ಅವರಿಬ್ಬರನ್ನ. ಯಾರು? ಶರೀಫ ಅಪ್ಪಿಕೊಂಡ ಮೇಲೆ ನೋಡ್ರಿ, ಆ ನಾಗಲಿಂಗಪ್ಪ ಏನು ಮಾಡ್ತಾನಪ್ಪ ಅಂತಂದ್ರೆ ಶರೀಫನ ತಲೆಯ ಮೇಲಿನ ಇರುವಂತಹ ರುಮಾಲನ್ನ ಕೆಳಗ ಹಿಂಗ ಬಡ್ದು ಕೆಳಗೆ ಕೆಡುತ್ತಾನಂತೆ. ಯಾರು? ನಾಗಲಿಂಗಪ್ಪ. ಯಾವಾಗಲೂ ರುಮಾಲನ್ನ ಸುತ್ತಕೊಳ್ತಿದ್ದ ಶರೀಫ ಸುತ್ತಿಕೊಂಡಿರುವಂಥ ರುಮಾಲನ್ನ ಕೆಳಗೆ ಎಸೆದ. ಯಾರು? ನಾಗಲಿಂಗಪ್ಪ. ಕೆಳಗೆ ಎಸೆದಾಗ ಇಲ್ಲಿ ಶರೀಫ್ ಅಂತಾನ, ಯಪ್ಪ, 1 ತಿಂಗಳಿಗೆ ಮಡದಿ ಸಾಯುವಂತಹ ಸೂಚನೆಯನ್ನು ತಿಳಿಸಿದೆಯಲ್ಲೋ ಯಪ್ಪ. 1 ತಿಂಗಳಿಗೆ ಮುಂದೆ 1 ತಿಂಗಳಾದ ಮೇಲೆ ಮಡದಿ ತೀರಿಕೊಂಡು ಹೋಗ್ತಾಳೆ ಅನ್ನುವಂತಹ ಸೂಚನೆಯನ್ನು ತಿಳಿಸಿದೆಯಲ್ಲೋ ಯಪ್ಪ ಅಂತ ತಿಳ್ಕೊಂಡು, ಯಪ್ಪ ಎಂಥ ಮಹಾತ್ಮನಿದೆಯಾ ನೀನು ಅಂತ ತಿಳ್ಕೊಂಡು ಶರೀಫ್ ಅಂದಾಗ ಇಲ್ಲಿ ನಾಗಲಿಂಗಪ್ಪ ಅಂತನ ಶರೀಫನೆಂದು ಹೆಸರಿಟ್ಟಿದ್ದಕ್ಕೆ ಸಾರ್ಥಕ ಆಯಿತು ನೋಡು ಶರೀಫ, ನಿನಗ ಸಾರ್ಥಕ ಆಯಿತು ನೋಡು. ನೋಡಿ, ಇಂತಹ ಲೀಲೆಗಳನ್ನು ಮಾಡ್ತಾ ಮುಂದೆ 1 ತಿಂಗಳಾದ ಮೇಲೆ ಶರೀಫನ ಹೆಂಡತಿ ತೀರಿಕೊಂಡು ಹೋಗುತ್ತಾಳೆ, ಸಾವನ್ನು ಅಪ್ಪುತ್ತಾಳೆ. ಮುಂದೆ ಆಗುವಂತಹ ಎಲ್ಲ ಘಟನೆಗಳನ್ನು ಈಗಲೇ ಹೇಳುವಂತಹ ಸಾಮರ್ಥ್ಯ ಶಕ್ತಿ ನಾಗಲಿಂಗನೊಳಗಿತ್ತು. ನೋಡಿ, ಮುಂದೆ 1 ತಿಂಗಳಿಗೆ ಸಾಯುವಂಥದ್ದನ್ನು ಈಗ ಹೇಳ್ತಾನಂತಂದ್ರೆ ಎಂಥ ಮಹಾತ್ಮನಿದ್ದ ನಾಗಲಿಂಗ. ನೋಡಿ, ಈ ರೀತಿಯಾಗಿ ಶಿಶುನಾಳದ ಶರೀಫನ ಮನೆಯೊಳಗೆ ಆತಿಥ್ಯವನ್ನು ತೀರಿಸಿಕೊಂಡು ಮುಂದೆ ಸಿದ್ಧಾರೂಢರನ್ನು ಭೇಟಿಯಾಗಬೇಕು ಅಂತ ತಿಳ್ಕೊಂಡು ಹುಬ್ಬಳ್ಳಿಗೆ ಬರ್ತಾರೆ. ನೋಡಿ, ಯಾರನ್ನ ಭೇಟಿ ಆಗಲಿಕ್ಕೆ? ಸಿದ್ಧಾರೂಢರನ್ನ. ಇಲ್ಲಿ 3 ಸಮ್ಮಿಲನ ತ್ರಿವೇಣಿ ಸಂಗಮದಂತೆ ಶಿಶುನಾಳದ ಶರೀಫ, ಗರಗದ ಮಡಿವಾಳಪ್ಪ ಮತ್ತು ನವಲಗುಂದದ ನಾಗಲಿಂಗಪ್ಪ 3 ಸೇರಿಕೊಂಡು ಹುಬ್ಬಳ್ಳಿಯ ಸಿದ್ಧಾರೂಢರನ್ನ ಭೇಟಿಯಾಗಬೇಕಂತ ತಿಳ್ಕೊಂಡು ಹೊರಟಿದ್ದಾರೆ. ನೋಡಿ, ಹೀಗೆ 3 ಮಹಾಮಹಿಮರು, ಪವಾಡ ಪುರುಷರು, ಜ್ಞಾನಿಗಳು, ಅನುಭಾವಿಗಳು, ಯೋಗಿ ವರ ಪುಂಗವರು, ಉಪಮಿಸಬಾರದ ಉಪಮಾತೀತರಾದಂಥವರು. ಯಾರು? ಮಡಿವಾಳಪ್ಪ, ನಾಗಲಿಂಗಪ್ಪ, ಶಿಶುನಾಳದ ಶರೀಫ. ನೋಡಿ, ಉಪಮಿಸಬಾರದ ಉಪಮಾತೀತರಾಗಿರುವಂಥವರು. ಅಂತಹ ಮಹಾತ್ಮರು ಸಿದ್ಧಾರೂಢರನ್ನು ಭೇಟಿಯಾಗಲಿಕ್ಕೆ ಬಂದಿದ್ದಾರೆ. ಸಿದ್ಧಾರೂಢರ ಇಲ್ಲಿ ಅಂತಂದ್ರೆ ಆ ಶರೀಫರಿಂದ 2 ತೆಂಗಿನಕಾಯಿಗಳನ್ನು ತರಿಸ್ತಾನ ನಾಗಲಿಂಗಪ್ಪ. ಸಿದ್ಧಾರೂಢರನ್ನ ಪರೀಕ್ಷೆ ಮಾಡಬೇಕು. ಅದು ಯಾವ ರೀತಿ ಹೆಂಗೆ ಅನ್ನೋದು ಆಮೇಲೆ ಗೊತ್ತಾಗ್ತದೆ ನಿಮಗೆ. ಸಿದ್ಧಾರೂಢರನ್ನ ಪರೀಕ್ಷೆ ಮಾಡಬೇಕಂತ ತಿಳ್ಕೊಂಡು ಶರೀಫನನ್ನ ಕರೆದು 2 ತೆಂಗಿನಕಾಯಿಗಳನ್ನು ತರಿಸ್ತಾನೆ. ಸಿದ್ಧಾರೂಢರಿಗೆ ಆ ಕಾಯಿಗಳನ್ನು ಕೊಟ್ಟು ಮೂಸಿ ನೋಡುವಂತ ಅಂದು ಈ ಕಾಯಿಯನ್ನು ಒಡೆ ಅಂತ ನಾಗಲಿಂಗಪ್ಪ ಹೇಳ್ತಾನೆ. 1 ಕಾಯಿಯನ್ನು ನೋಡಿ, ಆ ಕಾಯಿಯನ್ನು ಮೂಸಿ ನೋಡ್ತಾನೆ ಸಿದ್ಧಾರೂಢ. ಮೂಸಿ ನೋಡಿದ ಮೇಲೆ ಆ 1 ಕಾಯಿಯನ್ನು ಕಲ್ಲಿಗೆ ಒಡೆದ್ರೆ ಅದರೊಳಗ ಏನೂ ಇರೋದಿಲ್ಲ. ಆ ಕಾಯಿಯೊಳಗೆ ಏನೇನೂ ಇರೋದಿಲ್ಲ, ಎಲ್ಲ ಟೊಳ್ಳಾಗಿತ್ತು. ಅದರೊಳಗೆ ಏನೇನೂ ಇದ್ದಿಲ್ಲ, ಬರಿದಾಗಿತ್ತು ಆ ಕಾಯಿಯೊಳಗೆ. ಯಪ್ಪ, ಏನಿದ್ರ ಅರ್ಥ ಅಂತ ಇಲ್ಲಿ ಶರೀಫ್ ಅಂದ. ಏನಿದ್ರ ಅರ್ಥ? ಕಾಯಿ ತಗೊಂಡು ಬಾ ಅಂದಿ, ಮೂಸಿ ನೋಡಂದಿ, ಕಲ್ಲಿಗೆ ಒಡಿ ಅಂದಿ, ಒಡೆದ, ಮತ್ತು ಅದರೊಳಗೆ ಏನೂ ಇಲ್ಲ, ಬರಿದಾಗ್ಯದ, ಏನಿದು ಅಂದಾಗ ನಾಗಲಿಂಗಪ್ಪ ಹೇಳಿದ, ಏ ಶರೀಫ, ಏನಪ್ಪ ಅಂತಂದರೆ ಸಿದ್ಧಾರೂಢರು ನಾನು ನನ್ನದೆಂಬ ಭಾವ ಏನೂ ಹಿಡಿದಿಟ್ಟುಕೊಂಡಿಲ್ಲ. ನಾನು ನನ್ನದು ಅನ್ನುವಂಥ ಭಾವ ಅವನೊಳಗೆ ಯಾವುದೂ ಇಲ್ಲ. ಆಸೆ, ಆಕಾಂಕ್ಷೆ, ನಾನು ನನ್ನದು ಅನ್ನುವಂಥ ಮೋಹ ಮಮಕಾರ ಯಾವುದು ದೇಹದ ಮೇಲೆ, ದೇಹದೊಳಗೆ ಯಾವುದೂ ಇಲ್ಲ.
ಯಾವುದೂ ಇಲ್ಲ. ಹಾಗೆ ಎಲ್ಲವನ್ನ ತ್ಯಜಿಸಿರುವಂಥವನು ಸಿದ್ಧಾರೂಢ, ಆರೂಢನಾಗಿರುವಂಥ ಸಿದ್ಧಾರೂಢ. ಹಾಗೆ ಅವನೊಳಗೆ ಏನೂ ಇಲ್ಲಪ್ಪ, ಖಾಲಿ ಇದಾನ ಸಿದ್ಧಾರೂಢ, ಖಾಲಿ ಇದಾನ ಅಂತ ತಿಳ್ಕೊಂಡು ನಾಗಲಿಂಗಪ್ಪ ಹೇಳಿದ. ಆಗ ಇನ್ನೊಂದು ಕಾಯಿ, ಎರಡು ತುಂಬ ಅಂದಿದ್ನಲ್ಲ, ಮತ್ತೊಂದು ಕಾಯಿ, ಈ ಇನ್ನೊಂದು ಕಾಯಿಯನ್ನು ಒಡೆದಂತ ಕೆಟ್ಟಿತ್ತಂತ. ಕಾಯಿ ಒಳಗ ಎಲ್ಲ ಕೆಟ್ಟಿತ್ತಂತ. ಹುಲಸಾಗೈತಂತೀವಲ್ಲ, ಕೆಟ್ಟೈತಂತೀವಲ್ಲ. ಆ ಇನ್ನೊಂದು ಕಾಯಿಯನ್ನು ಒಡೆದು ನೋಡಿದಾಗ ಹುಲಸಾಗಿತ್ತು, ಕೆಟ್ಟಿತ್ತು. ಮತ್ತು ಇದು ಏನು ಯಪ್ಪ ಅಂತಂದಾಗ, ಕಾಯ ಯಾರದಾದರೇನು, ಕಾಯ ಯಾರದಾದರೇನು, ಕೆಡುವುದೆಂಬುದರ ಸಂಕೇತವೇ ಇದು ಶರೀಫ. ಕಾಯ ಯಾರದಾದ್ರೇನು ಒಂದು ದಿನ ಕೆಡುವುದೇ, ಕೆಡ್ತದ ಹೋಗ್ತದ. ನೋಡಿ, ಕೆಡ್ತದ. ಆ ಸಂಕೇತವೇ ಈ ಕೆಟ್ಟಿರುವಂಥ ಕಾಯಿ ಅಂತ ತಿಳ್ಕೊಂಡು ನಾಗಲಿಂಗಪ್ಪ ಹೇಳಿದ. ಇಂತಹ ಘಟಾನುಘಟಿಗಳು ಮೂವರು ಕೂಡಿಕೊಂಡು ಇಲ್ಲಿ ಸಿದ್ಧಾರೂಢರನ್ನು ಪರೀಕ್ಷೆಯನ್ನು ಮಾಡಿ ಲೀಲೆಗಳನ್ನು ಮಾಡ್ತಾ ಇಲ್ಲಿ ಸಿದ್ಧಾರೂಢರ ಆತಿಥ್ಯವನ್ನು ಇಲ್ಲಿ ಸ್ವೀಕಾರ ಮಾಡಿ ಮುಂದೆ ಗರಗದ ಮಡಿವಾಳಪ್ಪ ಗರಗಕ್ಕೆ ಬರ್ತಾನೆ. ಶಿಶುನಾಳದ ಶರೀಫ ಶಿಶುವಿನಾಳಕ್ಕೆ ಹೋಗುತ್ತಾನೆ. ಇಲ್ಲಿ ನಾಗಲಿಂಗಪ್ಪ ಎಲ್ಲಿಗೆ ಬರ್ತಾನೆ ಅಂತಂದರೆ ಇಲ್ಲಿ ನವಲಗುಂದಕ್ಕೆ ಬರ್ತಾನೆ. ನವಲಗುಂದಕ್ಕೆ ಬಂದಾಗ ಒಂದು ಸಾರಿ ಇಲ್ಲಿ ಮೌನೇಶನ ದೇವಾಲಯದೊಳಗೆ ಕುಳಿತುಕೊಂಡಾನ. ಯಾರು? ನಾಗಲಿಂಗಪ್ಪ. ಆ ದೇವಾಲಯದೊಳಗೆ ಕುಳಿತುಕೊಂಡಾಗ ಇಲ್ಲಿ ಸಮಗಾರ ಭೀಮವ್ವ ಬಂದಿದ್ದಾಳೆ. ಸಮಗಾರ ಭೀಮವ್ವ ತಾಯಿ ಬಂದಿದ್ದಾಳೆ. ನೋಡಿ, ಇಲ್ಲಿ ನಾಗಲಿಂಗ ಆ ತಾಯಿ ಬಂದಿದ್ದಕ್ಕಾಗಿ ಕೇಳಿದ, ಯವ್ವ ಏನು ಬಂದಿದ್ದು, ಯಾಕೆ ಬಂದಿ ಇಷ್ಟೊತ್ನ್ಯಾಗ ಅಂತ ತಿಳ್ಕೊಂಡು. ಅಂದರೆ ಬೆಳಗಿನ ಜಾವದೊಳಗೆ ಬಂದು ಸೇವೆಯನ್ನು ಮಾಡಿ ನಾಗಲಿಂಗಪ್ಪನಿಗೆ ಪ್ರಸಾದವನ್ನು ಕೊಟ್ಟು ಮತ್ತೆ ಹೋಗ್ತಾ ಇದ್ಲು. ಆದರೆ ಮತ್ತೆ ಬಂದಿದ್ಲು ತಾಯಿ, ಬಂದಿದ್ಲು. ಯಾಕೆವ, ಏನು ಬಂದಿದ್ದು, ಯಾಕೆ ಬಂದಿ, ಏನು ಅಂತ ಕೇಳಿದಾಗ ಇಲ್ಲಿ ಹುಟ್ಟು ಸಾವಿನ ಬೇಲಿಯನ್ನು ಕಿತ್ತು ಒಗೆಯುವ ಹೊತ್ತು ಕೂಡಿ ಬಂದೈತೋ ಯಪ್ಪ. ಹುಟ್ಟು ಸಾವಿನ ಬೇಲಿಯನ್ನು ಕಿತ್ತು ಒಗೆಯುವಂಥ ಹೊತ್ತು ಕೂಡಿ ಬಂದೈತೋ ಯಪ್ಪ ಅಂತ ಇಲ್ಲಿ ಭೀಮವ್ವ ತಾಯಿ ಹೇಳಿದ್ಲು. ನೋಡಿ, ಇಷ್ಟೊತ್ತಿನಾಗ ಜಳಕವನ್ನು ಮಾಡಿ ಬಂದೀನಿ ಅಪ್ಪ, ಸ್ವಚ್ಛವಾಗಿ ಬಂದೀನಿ ಅಂತ ಭೀಮವ್ವ ತಾಯಿ ಹೇಳಿದ್ಲು. ಇಲ್ಲಿ ನಿಮ್ಮ ನಾಮವೇ, ನಿಮ್ಮ ಹೆಸರೇ ನನಗ ಅನ್ನ. ನಾಗಲಿಂಗನಿಗೆ ಹೇಳ್ತಾಳೆ ಭೀಮವ್ವ ತಾಯಿ, ನನಗ ನಿಮ್ಮ ನಾಮವೇ, ನಿಮ್ಮ ಹೆಸರೇ ಅನ್ನ, ನಿಮ್ಮ ಉಪದೇಶವೇ ನನಗೆ ನೀರು ಅಂತ ತಿಳ್ಕೊಂಡು ನಾಗಲಿಂಗನನ್ನು ಕೊಂಡಾಡ್ತಾಳೆ, ಹೇಳ್ತಾಳೆ ಭೀಮವ್ವ ತಾಯಿ. ಆಗ ನಾಗಲಿಂಗ ಕೇಳ್ತಾನೆ, ಯವ್ವ ಅಷ್ಟು ಸ್ವಚ್ಛವಾಗಿ ಬಂದಿ ಏನು, ಅಷ್ಟು ಶುಭ್ರವಾಗಿ ಬಂದಿ ಏನು ಅಂತ ತಿಳ್ಕೊಂಡು ನಾಗಲಿಂಗ ಕೇಳ್ತಾನ ತಾಯಿಯನ್ನ, ನೀನು ಅಷ್ಟು ಪರಿಶುದ್ಧವಾಗಿ ಬಂದಿಯೇನು, ಅಷ್ಟು ಸ್ವಚ್ಛ ಮನಸ್ಸಿನಿಂದ ಬಂದಿಯೇನು ಅಂತ ಕೇಳಿದಾಗ, ಹೌದು ಯಪ್ಪ ಹೌದು. ಭೀಮವ್ವ ತಾಯಿ ಹೇಳಿದ, ಹೌದು ಯಪ್ಪ. ಹಾಗಾದರೆ ಈ ನಾಗಲಿಂಗ ಒಂದು ಕೆಲಸವನ್ನು ಹೇಳ್ತಾನ, ಮಾಡ್ತೀಯೇನು ನಾಗಲಿಂಗಂದ. ಹಾಗಾದರೆ ನಾನು ಒಂದು ಕೆಲಸವನ್ನು ಹೇಳ್ತೀನಿ, ಮಾಡ್ತೀಯೇನಂತಂದ. ನೋಡ್ರಿ, ಇಲ್ಲಿ ಭೀಮವ್ವ ತಾಯಿ ಹೇಳ್ತಾಳೆ, ಯಪ್ಪ ನಡೆಸಿ ಕೊಡ್ತೀನಿ ಅನ್ನುವಷ್ಟು ಶಕ್ತಿ ನನ್ನೊಳಗ ಇರ್ಲಿಕ್ಕಿಲ್ಲ ಯಪ್ಪ. ಹಾಗಾದರೆ ನೀನು ಕಾಲಿಲೆ ತೋರಿಸಿದ್ದನ್ನು ನಾನು ತಲೆಯ ಮೇಲೆ ಹೊತ್ತುಕೊಂಡು ಮಾಡ್ತೀನೋ ಯಪ್ಪ ಅಂತ ಭೀಮವ್ವ ತಾಯಿ ಹೇಳಿದ್ಲು. ನೀನು ಕಾಲಿಲೆ ತೋರಿಸಿದ್ದನ್ನು ತಲೆಯ ಮೇಲೆ ಹೊತ್ತಿಕೊಂಡು ನಾನು ಮಾಡ್ತೀನಿ ಅಂತ. ನೋಡ್ರಿ, ಎಷ್ಟೊಂದು ಸೇವಾ ಮನೋಭಾವನೆ ಭೀಮವ್ವ ತಾಯಿಗೆ. ಆಗ ನಾಗಲಿಂಗಪ್ಪ ಹೇಳ್ತಾನ, ಅಷ್ಟೊಂದು ನನ್ನ ಮೇಲೆ ನಂಬಿಕೆ ಐತೇನೋ ಯವ್ವ, ಈ ನಾಗಲಿಂಗನ ಮೇಲೆ ಅಷ್ಟೊಂದು ನಂಬಿಕೆನಾ ಅಂತ ನಾಗಲಿಂಗಪ್ಪ ಅಂದ ಭೀಮವ್ವ ತಾಯಿಗೆ. ನೋಡ್ರಿ ಹೆಂಗೆ ನಡೆದದ, ತಾಯಿ ಮಗನೊಂದಿಗೆ, ಮಗ ತಾಯಿಯೊಂದಿಗೆ ಹೆಂಗೆ ನಡೆದದ ನೋಡಿ. ತಾಯಿ ಹೇಳಿದು ಎಲ್ಲವ ಸ್ವಚ್ಛವಾಗಿ
ಸ್ವಚ್ಛವಾಗಿ ಬಂದಿದ್ದೇನಂತ ತಿಳ್ಕೊಂಡು, ಅಷ್ಟು ಸ್ವಚ್ಛವಾಗಿ ಬಂದಿದೇನು, ಅಷ್ಟು ಸ್ವಚ್ಛ ಮನಸ್ಸಿನಿಂದ ಬಂದಿಯೇನು ಅಂತ ಕೇಳಿದ. ಹ್ಞೂ ನೆಪ್ಪ ಅಂತಂದು. ಹಾಗಾದರೆ ಒಂದು ಕೆಲಸವನ್ನು ಹೇಳ್ತೀನಿ ಮಾಡು. ಏನು ನೋಡಿ, ಭೀಮವ್ವ ತಾಯಿಗೆ ಹೇಳ್ತಾನ ನವಲಗುಂದದ ನಾಗಲಿಂಗಪ್ಪ, ಭೀಮವ್ವ ತಾಯಿ, ನನಗೆ ಯಾಕೋ ಈ ನವಲಗುಂದದ ಪ್ಯಾಟಿಯ ಒಳಗಿನ ಹಣ್ಣು ಹೂವು ಬೇಕಾಗೈತಿ. ನವಲಗುಂದದ ಪ್ಯಾಟಿ ಒಳಗಿನ ಹಣ್ಣು ಹೂವು ಬೇಕಾಗ್ಯದ ನನಗ. ಅದು ಹೆಂಗಪ್ಪ ಅಂತಂದ್ರೆ ಇವತ್ತ ಈಗಲೇ ಈ ಸದ್ಯನ ನನಗ ತಂದು ಕೊಡಬೇಕು. ಅದು ಇವತ್ತ ಈ ಸದ್ದ ಈಗ ತಂದು ಕೊಡಬೇಕು ಅಂತ ತಿಳ್ಕೊಂಡು ನಾಗಲಿಂಗಪ್ಪ ಭೀಮವ್ವ ತಾಯಿಗೆ ಹೇಳಿದ. ಆಗಲಿ ಅಪ್ಪ ಅಂತ ತಿಳ್ಕೊಂಡು ಮಗನ ಆಸೆಯನ್ನ ಈಡೇರಿಸುವುದು ತಾಯಿಯ ಕರ್ತವ್ಯ ಅಲ್ಲ. ಮಗನ ಆಸೆಯನ್ನ ಈಡೇರಿಸುವುದು ತಾಯಿಯ ಕರ್ತವ್ಯ. ಹಾಗೆ ಯಪ್ಪ ಆಗಲಿ ಅಪ್ಪ ಅಂತ ತಿಳ್ಕೊಂಡು ಭೀಮವ್ವ ತಾಯಿ ಹೊರಟ್ಲು. ನೋಡಿ, ಭೀಮವ್ವ ತಾಯಿ ಹೊರಟ್ಲು ಎಲ್ಲಿಗೆ? ಹೂನನ್ನ ತರಬೇಕಂತ. ಹೇ ಭೀಮವ್ವ ತಾಯಿ, ಭೀಮವ್ವ ಹಿಂಗ ಎಲ್ರೂ ತಂದು ಕೊಡ್ತಾರ ತಾಯಿ. ಯವ್ವ, ನನ್ನಿಚ್ಛೆಯಂತೆ ನೀನು ತಂದು ಕೊಡಬೇಕು, ನನ್ನಿಚ್ಛೆಯಂತೆ ನೀ ತಂದು ಕೊಡಬೇಕು. ಹಿಂಗೆ ಎಲ್ಲರೂ ತಂದು ಕೊಡ್ತಾರ, ಹೋಗಿ ನನ್ನಿಚ್ಛೆಯಂತೆ ನೀನು ತಂದು ಕೊಡಬೇಕು. ನಾಗಲಿಂಗಪ್ಪ ಹೇಳಿದ. ಆಯಿತು, ಇದೊಂದು ಪವಾಡ ಹೇಳಿ ಮುಗಿಸ್ತೀನಿ. ನನ್ನಿಚ್ಛೆಯಂತೆ ನೀನು ತಂದು ಕೊಡಬೇಕಂತ ನಾಗಲಿಂಗಪ್ಪ ಅಂದಾಗ ಆಗ ಭೀಮವ್ವ, ಯಪ್ಪ ಹಿಂಗ ನೀನು ಮುಚ್ಚಿ ಹೇಳಿದರ ಹೆಂಗ ನನಗೆ ಗೊತ್ತಾಗತೈತಿ? ಹಿಂಗ ನೀನು ಮುಚ್ಚಿ ಹೇಳಿದ್ರಂಗ ನನಗೆ ಹೆಂಗೆ ಗೊತ್ತಾಗ್ತೈತಿ? ಬಿಚ್ಚಿ ಹೇಳುವಪ್ಪ, ಏನು ಇದರ ಮಾತಿನ ಅರ್ಥ ಅಂತ ತಿಳ್ಕೊಂಡು ಅವ್ವ ಹೇಳಿದ್ದು ಭೀಮವ್ವ ತಾಯಿ. ಆಗ ನಾಗಲಿಂಗಪ್ಪ, ಭೀಮವ್ವ ತಾಯಿ, ನೀನು ಭೂಮಿಗೆ ಬಂದ ಸ್ಥಿತಿಯೊಳಗ, ಭೂಮಿಗೆ ಬಂದಾಗ ಹೆಂಗ ಆ ಸ್ಥಿತಿಯೊಳಗ ಬಂದಿಯಲ್ಲ, ಹಂಗ ಹೋಗಿ ನನಗೆ ತಂದು ಕೊಡಬೇಕು. ನೀನು ಮೊದಲು ಏನು ಹೆಂಗ ಈ ಭೂಮಿಗೆ ಬಂದ ಸ್ಥಿತಿ ಏನು ಇತ್ತಲ್ಲ ನಿನಗ, ಆ ಸ್ಥಿತಿಯೊಳಗೆ ನೀನು ಹೋಗಿ ತಂದು ಕೊಡಬೇಕು. ನೋಡಿ ಹೆಂಗಪ್ಪ ಅಂತಂದ್ರೆ ನಿರ್ವಸ್ತ್ರಮಯವಾಗಿ, ನಿರ್ವಿಕಲ್ಪವಾಗಿ, ನಿರ್ವಾಣದ ಸ್ಥಿತಿಯೊಳಗ ನೀನು ಹೋಗಿ ತಂದು ಕೊಡಬೇಕು ಅಂತ ನಾಗಲಿಂಗಪ್ಪ ಹೇಳಿದ. ನಿರ್ವಾಣ ಸ್ಥಿತಿಯೊಳಗ, ನಿರ್ವಿಕಲ್ಪ ಸ್ಥಿತಿಯೊಳಗ ಹಿಂಗ ನಾಗಲಿಂಗಪ್ಪ ಅಪ್ಪಣೆ ಮಾಡಿದ. ನೋಡಿ, ಅಂದ್ರ ನಿನ್ನಿ ಈ ದೇಹದ ಮೇಲೆ ಹುಟ್ಟಿರುವ ಬಟ್ಟೆಯನ್ನ ಬಿಚ್ಚಿ ಹೋಗಬೇಕು. ನೀನು ಹುಟ್ಟಿರುವಂಥ ಈ ದೇಹದ ಮೇಲೆ ಬಟ್ಟೆಯನ್ನು ಹುಟ್ಟಿಯಲ್ಲ, ಬಿಚ್ಚಿ ಹೋಗಬೇಕು. ಅರೆ ಬತ್ತಲೆಯಾಗಿ ಹೋಗಬೇಕು ಅಂದ ನಾಗಲಿಂಗಪ್ಪ. ನೋಡಿ, ಬತ್ತಲೆಯಾಗಿ ನವಲಗುಂದದ ಪ್ಯಾಟಿಯೊಳಗ, ಆ ಪ್ಯಾಟಿಯೊಳಗ ತುಂಬ ತಿರುಗಾಡಿ, ನಡು ಪ್ಯಾಟಿ ಒಳಗಿನ ಆ ಮಾರ್ಕೆಟಿನೊಳಗ, ನವಲಗುಂದದ ನಡುವೆ ಇರುವಂಥ ಪ್ಯಾಟಿಯೊಳಗೆ ಹೋಗಿ ಹಣ್ಣನ್ನು ತಂದು ಕೊಡಬೇಕು ಅಂತ ನಾಗಲಿಂಗಪ್ಪ ಹೇಳಿದಾಗ ಆಗ ಭೀಮವ್ವ ಅಂದ್ಲು, ಯಪ್ಪ ನಿನ್ನ ಸೇವಕ ಅಡ್ಡಿ ಆಗ್ತದೇನು? ನಿನ್ನ ಸೇವೆಯನ್ನು ಮಾಡುವಾಗ ಅಡ್ಡಿ ಆಗೋದು ಅದು ಅಲ್ಲ, ಈ ಭೀಮಿ ತಂದು ಕೊಡ್ತಾಳೆ ಅಂತ ತಿಳ್ಕೊಂಡು ಹೇಳಿದ್ಲು ಭೀಮವ್ವ ತಾಯಿ. ನಿನ್ನ ಸೇವಕ ಅಡ್ಡಿ ಆಗ್ತೀನೇನು ನಾನು? ಇಲ್ಲ ಯಪ್ಪ, ತಂದು ಕೊಡ್ತೀನಿ ಅಂತ ತಿಳ್ಕೊಂಡು ಈಗ ಭೀಮವ್ವ ತಾಯಿ ಹೊಂಟ್ಲು ಎಲ್ಲಿಗೆ? ಆ ಹುಟ್ಟಿರುವಂಥ ಸೀರೆಯನ್ನು ಬಿಚ್ಚಿ ನಾಗಲಿಂಗನ ಪಾದಕ್ಕೆ ಹಾಕಿ ಅರೆ ಬೆತ್ತಲೆಯಾಗಿ ಹೊರಟಳಂತೆ ನವಲಗುಂದದ ಪ್ಯಾಟೆಗೆ. ನವಲಗುಂದದ ಪ್ಯಾಟೆಗೆ ಅರೆ ಬೆತ್ತಲೆಯಾಗಿ ಹೊರಟ. ನೋಡಿ, ಹುಟ್ಟಿರುವಂಥ ಸೀರೆಯನ್ನ ಆ ನಾಗಲಿಂಗನ ಪಾದಕ್ಕೆ ಹಾಕಿ ಹೊಂಟ್ಲಂತ. ಆ ಪ್ಯಾಟೆಗೆ ಹೋಗ್ತಾ ಇದ್ದಾಳೆ. ಎಲ್ಲ ಜನರು, ಸುತ್ತ ಎಲ್ಲ ಜನರು, ನವಲಗುಂದದ ಜನ ನೋಡ್ತಾ ಇದ್ದಾರೆ. ಯಾರನ್ನ? ಭೀಮವ್ವ ತಾಯಿಯನ್ನ, ಸಮಗಾರ ಭೀಮವ್ವ ತಾಯಿಯನ್ನ ನೋಡ್ತಾ ಇದ್ದಾರೆ. ಏನು ಇವತ್ತ ಎಷ್ಟೊಂದು ಪಟ್ಟೆ ಪೀತಾಂಬರವನ್ನ ಹುಟ್ಟು ಎಲ್ಲಿಗೆ ಹೊಂಟಾಳ ಸಮಗಾರ ಭೀಮವ್ವ ಅಂತ ತಿಳ್ಕೊಂಡು ಎಲ್ಲ ಜನರು ನೋಡಿ ಆನಂದ ಪಡ್ತಾ ಇದ್ರಂತೆ, ಖುಷಿಯನ್ನು ಪಡ್ತಾ ಇದ್ದಾರೆ. ಎಲ್ಲಿ ತಂದಿರಬೇಕು ಇಂತಹ ಸೀರೆಯನ್ನ? ಪಟ್ಟೆ ಪೀತಾಂಬರವನ್ನ ಉಟ್ಟುಕೊಂಡು ಹೊಂಟಿದಾಳಲ್ಲ, ಎಲ್ಲಿ ತಂದಿರಬಹುದು?
ಹೆಂಗ ತಂದಿರಬಹುದು ನೋಡಿ. ಇಂತಹ ಪಟ್ಟೆ ಪೀತಾಂಬರವನ್ನ ಎಲ್ಲಿಂದ ತಂದು ಉಟ್ಟುಕೊಂಡಿದ್ದಾಳೆ, ಹೇಗೆ ಹೊಂಟಾಳ ನೋಡು. ಎಷ್ಟೊಂದು ಶೃಂಗಾರವಾಗಿ, ಎಷ್ಟೊಂದು ರೂಪ ಲಾವಣ್ಯವನ್ನು ತುಂಬಿಕೊಂಡಿರುವಂಥ ಸಮಗಾರ ಭೀಮವ್ವ ಪಟ್ಟೆ ಪೀತಾಂಬರವನ್ನು ಉಟ್ಟು ಹೋಗ್ತಾ ಇದ್ದಾಳೆ. ಇಲ್ಲಿ ಅರಬತ್ತಲೆಯಾಗಿ ಹುಟ್ಟಿರುವಂಥ ಸೀರೆಯನ್ನು ಬಿಚ್ಚಿ ಹೋಗದಾಳ. ಎಲ್ಲರ ಕಣ್ಣಿನೊಳಗ ಪಟ್ಟೆ ಪೀತಾಂಬರವನ್ನು ಹುಟ್ಟಿರುವಂಥ ಸಮಗಾರ ಭೀಮವ್ವ ಕಾಣ್ತಾಳೆ. ಸಮಗಾರ ಭೀಮವ್ವ ಕಾಣ್ತಾಳೆ ನೋಡ್ರಿ, ಎಂತಹ ಲೀಲೆ. ಮೈಯ ತುಂಬೆಲ್ಲ ಪಟ್ಟೆ ಪೀತಾಂಬರವು ತುಂಬಿಕೊಂಡದ. ಹೀಗೆ ಆ ನವಲಗುಂದದ ಪ್ಯಾಟಿಯೊಳಗ ಮಾರ್ಕೆಟಿನೊಳಗ ಹೋಗಿ ಹಣ್ಣು ಹೂವುಗಳನ್ನು ಒಂದೊಂದು ಅಂಗಡಿಯ ಮುಂದೆ ಹೋಗಿ ತಗೊಂಡು ಬರುವಾಗ ಎಲ್ಲರೂ ನೋಡ್ತಾರೆ, ಆನಂದ ಪಡ್ತಾರೆ, ಖುಷಿಯನ್ನು ಪಡ್ತಾರೆ. ಎಲ್ಲರ ಕಣ್ಣಿನ ತುಂಬೆಲ್ಲ ಪಟ್ಟೆ ಪೀತಾಂಬರವನ್ನು ಹುಟ್ಟಿರುವಂಥ ಸಮಗಾರ ಭೀಮವ್ವ ಕಾಣ್ತಾಳೆ. ಮತ್ತೆ ಆ ಹೂವು ಹಣ್ಣನ್ನು ತಗೊಂಡು ಬಂದು ನಾಗಲಿಂಗನ ಸನ್ನಿಧಾನಕ್ಕೆ ಬಂದು, ಯಪ್ಪ ನೀ ಹೇಳಿದಂಗ ನಿನ್ನೆ ಇಚ್ಛೆಯಂತೆ ಹೋಗಿ ತಂದಿನೋ ಯಪ್ಪ, ತಗೋ ಅಂತಂದಾಗ ನಾಗಲಿಂಗಪ್ಪ, ಯವ್ವ ನಾನು ಹೇಳಿದಂಗೆ ಹೋದೆಲ್ಲ ಹೌದೇನು ಅಂತಂದಾಗ, ಯಪ್ಪ ನೀ ಹೇಳಿದಂಗೆ ಹೋಗಿನಿ, ಆದರೆ ನಾನು ಹೋಗುವಾಗ ಎಲ್ಲ ಜನ ನಿಂತು ನೋಡ್ತಾ ಇದ್ರು, ಆ ಮಾರ್ಕೆಟಿನೊಳಗ ಹೋಗಿದ್ರು ಕೂಡ ನೋಡ್ತಾ ಇದ್ರು. ಆದರೆ ಬೆತ್ತಲೆಯಾಗಿ ಹೋಗುವುದನ್ನು ನೋಡಿ ಯಾರು ಹಿಂಗ್ಯಾಕೆ ಬಂದೆ ಭೀಮವ್ವ, ಹಿಂಗ್ಯಾಕೆ ಬಂದೆ, ಅರೆ ಬತ್ತಲೆಯಾಗಿ ಯಾಕ, ಎಲ್ಲಿಗೆ ಹೊಂಟಿ, ನಿನಗೇನು ಮರ್ಯಾದೆ ಮಾನ ಇದೆಯೋ ಇಲ್ಲೋ ಅಂತ ತಿಳ್ಕೊಂಡು ಯಾರು ಒಂದು ಮಾತನ್ನ ಅನ್ಲಿಲ್ಲೋ ಯಪ್ಪ ಅಂತ ತಿಳ್ಕೊಂಡು ಭೀಮವ್ವಂತಾಳ ನೋಡ್ರಿ. ನಾಗಲಿಂಗನೊಳಗೆ ಎಂತಹ ಶಕ್ತಿ. ಯವ ನೀನು ಜಗಜ್ಜನನಿ, ತಾಯಿಯ ರೂಪ. ಈ ಮಗನಿಗೆ ಆಶೆಯಂತೆ ಇಚ್ಛೆಯಂತೆ ಹೋಗಿ ಹುಟ್ಟಿರುವಂಥ ಬಟ್ಟೆಯನ್ನು, ದೇಹದ ಮೇಲೆ ಇರುವಂಥ ಮೋಹ ಮಮಕಾರವನ್ನು ಎಲ್ಲ ತ್ಯಜಿಸಿ ಆ ಸೀರೆಯನ್ನು ನನ್ನ ಪಾದಕ್ಕೆ ಅರ್ಪಿಸಿ ಹೋಗಿಯಲ್ಲ ಯವ್ವ. ಎಲ್ಲರ ಕಣ್ಣಿನೊಳಗ ಪಟ್ಟೆ ಪೀತಾಂಬರವನ್ನು ಹುಟ್ಟಿರುವಂಥ ನೀನು ಭೀಮವ್ವನಾಗಿ ಕಾಣ್ತಾ ಇದ್ದಿ ಅಂತ ನಾಗಲಿಂಗಪ್ಪ ಹೇಳ್ತಾನ ನೋಡಿ. ಈ ರೀತಿಯಾಗಿ ಜನರೆಲ್ಲರ ಕಣ್ಣಿನೊಳಗ ತಾಯಿ ಭೀಮವ್ವ ಪಟ್ಟೆ ಪೀತಾಂಬರವನ್ನು ಉಟ್ಟುಕೊಂಡು ಬಂದು ಹಣ್ಣು ಹಂಪಲವನ್ನು ತಗೊಂಡು ಬಂದು ನಾಗಲಿಂಗನಿಗೆ ಅರ್ಪಿಸಿದ್ಲು. ಈ ರೀತಿಯಾಗಿ ಲೀಲೆಗಳನ್ನು ಮಾಡ್ತಾ ಇಲ್ಲಿ ಜಗತ್ತಿಗೆ ನಾಡಿಗೆ ತೋರಿಸಬೇಕಾಗ್ಯದ. ಅಂದರೆ ಭೀಮವ್ವ ತಾಯಿ ನಾಗಲಿಂಗನ ಮೇಲೆ ಎಷ್ಟೊಂದು ಶ್ರದ್ಧೆ, ನಂಬಿಕೆ, ಭಯ, ಭಕ್ತಿ, ವಿಶ್ವಾಸವನ್ನು, ಗುರು ಅಂತಂದರೆ ಗುರುವಿನ ಮೇಲೆ ಆ ಗುರು ಹೇಳಿರುವಂಥ ಮಾತನ್ನು ಚಾಚು ತಪ್ಪದ ಹಾಗೆ ನಡೆಸಿಕೊಟ್ಟಳಲ್ಲ. ಎಂಥ ಶಿಷ್ಯಳು ಸಮಗಾರ ಭೀಮವ್ವ. ನೀನು ಅಜರಾಮರವಾಗಿ ನವಲಗುಂದದ ನಾಗಲಿಂಗನ ಹೆಂಗ ಕೀರ್ತಿ ಎಲ್ಲ ಕಡೆ ಹಬ್ಯದಲ್ಲ, ಹಾಗೆ ನಿನ್ನ ವಾರ್ತೆಯು ಕೂಡ ಹಾಗೆ ಉಳಿಯಲಿ ಅಜರಾಮರವಾಗಿ ಅಂತ ತಿಳ್ಕೊಂಡು ಆಶೀರ್ವಾದ ಮಾಡ್ತಾನೆ ನಾಗಲಿಂಗಪ್ಪ ನೋಡ್ರಿ. ಈ ರೀತಿಯಾಗಿ ಲೀಲೆಗಳನ್ನು ಮಾಡ್ತಾ ಮುಂದೆ ಎಲ್ಲಿಗೆ ನಾಗಲಿಂಗಪ್ಪ ಬರ್ತಾನೆ ಅನ್ನುವಂತಹ ವಿಚಾರವನ್ನು, ಆ ಚಿಂತನೆಯನ್ನು ಇವತ್ತಲ್ಲ ನಾಳೆಯ ದಿನ ಕ್ಷೇತ್ರದ ಒಡೆಯ ಕರ್ತೃಗದ್ದುಗಲಿ ವಿರಾಜಮಾನನಾಗಿರ್ತಕ್ಕಂಥ ಪ್ರಭುಲಿಂಗೇಶ್ವರರ ಮಹಾ ಸನ್ನಿಧಾನಕ್ಕೆ ಹಣೆಮಣೆದು ಆ ಸನ್ನಿಧಾನದ ಪೀಠವನ್ನು ಅಲಂಕರಿಸಿರ್ತಕ್ಕಂಥ ಯುವಕರು, ವಾಗ್ಮಿಗಳಾಗಿರ್ತಕ್ಕಂಥ ಅಭಿನವ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪ್ರಭುಕುಮಾರ ಸ್ವಾಮಿಗಳವರ ಪಾದಾರವಿಂದರಲ್ಲಿ ಪಡಮಟ್ಟು ಬಹಳಷ್ಟು ಸುಂದರವಾಗಿ 11 ದಿನಗಳ ಪರ್ಯಂತರವಾಗಿ ನವಲಗುಂದದ ನಾಗಲಿಂಗನ ಮಹಾಪುರಾಣವನ್ನು ಹೇಳ್ತಕ್ಕಂಥ ಶಂಕರೇಶ ಸ್ವಾಮಿಗಳವರೇ, ಒಂದು ಆನಂದ, ಒಂದು ಶಾಂತ ಸಂಗೀತ ಸೇವೆಯನ್ನು ಸಲ್ಲಿಸುತ್ತಿರುವ ಉಭಯ ಕಲಾವಿದರೆ, ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳನ್ನು ಕೇಳಲು ಭಕ್ತಿಯಿಂದ ಆಗಮಿಸಿರ್ತಕ್ಕಂಥ ಸಮಸ್ತ ಗ್ರಾಮದ ಹಿರಿಯ ತಾಯಿ ತಂದೆಗಳೇ, ಮುದ್ದು ಮಕ್ಕಳೇ,
ಕಾರ್ಯಕ್ರಮವನ್ನು ನಿರೂಪಣೆಯನ್ನು ಮಾಡಿರ್ತಕ್ಕಂಥ ನಮ್ಮ ಮುಖ್ಯ ಬಿರಾದರ್ ಶಿಕ್ಷಕರವರೇ, ಈ ಕಾರ್ಯಕ್ರಮದಲ್ಲಿ ಸಮ್ಮಿಲಿತರಾಗಿರ್ತಕ್ಕಂಥ ಸಮಸ್ತ ಗ್ರಾಮದ ಹಿರಿಯ ತಾಯಿ ತಂದೆಗಳೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರೂ ಕೂಡ ಅನಂತ ಶರಣು. ಈ ಕಾರ್ಯಕ್ರಮವನ್ನು ನೋಡಿಕೊಂಡಾಗ ನಮಗೊಂದಿಷ್ಟು ವಿಚಾರಗಳನ್ನು ಹೊಳಿತಾ ಇದ್ದಾವೆ. ಏನು ಅಂತಂದ್ರೆ ಬೇಸರದಿಂದ ನಾನು ಮಾತಾಡ್ತಾ ಇದ್ದೇನೆ. ಹಾಕು ಮಣಿ ನೂಕು ಮಣಿ ತೆಗಿ ಮಣಿ, ಹಂಗೆ ಪರಿಸ್ಥಿತಿ ಬಂದು ನಿಂತದೇನು ಅಂತದನ್ನು ನಾನು ಬಯಸ್ಕೋತಾ ಇದ್ದೇನೆ. ಬಹುಶಃ ಈ ಗ್ರಾಮ ನೋಡಿಕೊಂಡಾಗ ಈ ಸುಂದರ ಪರಿಸರದಲ್ಲಿ ಒಂದು ಕಡೆ ಭೀಮೆ ತನ್ನ ಒಡಲನ್ನು ತೆಗೆದುಕೊಂಡು ಹರಿತಾ ನಿಮ್ಮೆಲ್ಲರಿಗೂ ಕೂಡ ಆ ಆನಂದವನ್ನುಂಟು ಮಾಡ್ತಾ ಇದ್ದಾಳೆ. ಬಹುಶಃ ನನಗನ್ನಿಸ್ತದ ನಿಮಗೆ ಶ್ರೀಮಂತಿಗೆ ಕೊರತೆ ಇಲ್ಲ. ಬಹುಶಃ ಒಂದು ಸಾಲಿನಲ್ಲಿ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಸ್ವಾಮಿಗಳು ಬಡವನಾಗಿರಬೇಕು, ಭಕ್ತರು ಶ್ರೀಮಂತನಾಗಿರಬೇಕು. ಅದಕ್ಕೆ ನಾನು ವಿರುದ್ಧದೀನಿ. ಮಠ ಶ್ರೀಮಂತವಾಗಬೇಕು. ಮಠ ಶ್ರೀಮಂತವಾದಾಗ ಭಕ್ತರ ಭಿನ್ನಾಭಿಪ್ರಾಯಗಳು ಮಠಗಳು ಒಂದುಗೂಡಿಸ್ತವೆ. ಎದರಿಂದ? ದುಡ್ಡಿನಿಂದ ಅಲ್ಲ, ನಿಮ್ಮ ಭಕ್ತಿಯಿಂದ ಒಂದನ್ನಾಗಿ ಮಾಡಿಸ್ತವೆ ಈ ಮಠಗಳು. ಮಠಗಳ ಪಾತ್ರ ಬಹಳ ದೊಡ್ಡದಿದೆ ಈ ನಾಡಿನೊಳಗೆ. ಬಹುಶಃ ನಿಮ್ಮ ಮನೆಯೊಳಗೆ, ನಿಮ್ಮ ಅಣ್ಣ ತಮ್ಮಂದಿರೊಳಗೆ, ನಿಮ್ಮೆಲ್ಲ ತಾಯಂದಿರಲ್ಲಿ ಬಹುಶಃ ಬಹಳಷ್ಟು ಜಗಳಗಳು ಬರುವುದು ಸಹಜ. ಆ ವ್ಯವಸ್ಥೆಯಲ್ಲಿ ಮಠಗಳ ಪಾತ್ರ, ಗುರುವಿನ ಪಾತ್ರ ಬಹಳ ದೊಡ್ಡದಿದೆ ಅನ್ನೋಂಥದ್ದು ನೀವೆಲ್ಲ ತಿಳ್ಕೋಬೇಕು. ದೊಡ್ಡದಿದೆ. ಮಠಗಳು ಎಲ್ಲರನ್ನು ಒಂದುಗೂಡಿಸ್ತವೆ. ಮಠಗಳು ಜಾತಿ ಅನ್ನಂಗಿಲ್ಲ, ಮತ ಅನ್ನಂಗಿಲ್ಲ, ಪಂಥ ಅನ್ನೋದಿಲ್ಲ. ಗುರುವಿನ ಹೃದಯ ತಾಯಿ ಹೃದಯ. ಮಕ್ಕಳು ಎಷ್ಟೇ ಕದನ ಮಾಡಲಿ, ಜಗಳವಾಡಲಿ, ಎಲ್ಲೇ ಹೋಗಿ ಬರಲಿ, ತಾಯಿಯ ಒಂದು ಕಳ್ಳ ಉಪವಾಸ ಇರ್ತದೆ. ಉಪವಾಸ. ಮಗ ಕಾಣಬೇಕು, ಮಗ ಎಲ್ಲಿ ಹೋಗ್ಯಾನೋ, ಏನೋ ಕೆಲಸಕ್ಕೆ ಹೋಗ್ಯಾನೋ, ಯಾವಾಗ ಬರ್ತಾನೋ ಅನ್ನೋಂಥ ಭಾವನೆಯೊಳಗೆ ತಾಯಿ ಇರ್ತಾಳೆ. ಅದು ತಾಯಿಯ ಶಕ್ತಿ. ಆ ತಾಯಿಯ ಶಕ್ತಿಯ ಜೊತೆಗೆ ಗುರುವಿನ ಶಕ್ತಿ ಏನಂತಂದ್ರೆ, ಎಲ್ಲೇ ಇರಲಿ ಭಕ್ತ ಅವ ಒಂದು ದಿನ ಆದರೂ ಕೂಡ ಮಠಕ್ಕೆ ಬರಬೇಕು ಅನ್ನೋಂಥ ಹಂಬಲದಲ್ಲಿ ಗುರು ಇರ್ತಾನೆ ಅನ್ನೋಂಥದ್ದನ್ನು ನಾವು ಭಾವಿಸ್ಕೋಬೇಕು. ಇದನ್ನು ಯಾರು ತಿಳಿತಾರೆ, ಇದನ್ನು ಯಾರು ಅರಿತುಕೋತಾರೆ, ಅವರು ನಿಜವಾಗಲೂ ಕೂಡ ಭಕ್ತನಾಗಕ್ಕೆ ಹಕ್ಕಿದೆ. ಸುಮ್ಮನೆ ನಾನು ಭಕ್ತ ಅಂತಂದ್ರೆ ಒಳಗೆ ಏನಿಲ್ಲ, ಗಳ್ಳ ಗಂಟಿ. ನಾನು ಭಕ್ತ, ನಾನು ಅಷ್ಟು ಕೊಟ್ಟೀನಿ, ಇಷ್ಟು ಕೊಟ್ಟೀನಿ. ಬಹುಶಃ ಕೊಡೋದು ಮುಖ್ಯ ಅಲ್ಲ, ಆ ಕೊಡುವುದರ ಜೊತೆಗೆ ಗುರುಗಳು ಏನನ್ನ ಮಾಡ್ತಾ ಇದ್ದಾರೆ, ಏನನ್ನ ಕೆಲಸ ಮಾಡ್ತಾ ಇದ್ದಾರೆ, ಯಾವ ಕೆಲಸವನ್ನು ಹೊತ್ತುಕೊಂಡಾರೆ, ಸಮಾಜದ ಸೇವೆ. ನಾವು ಸಮಾಜದ ಗುರುವನ್ನಾಗಿ ಮಾಡಿಕೊಂಡೀವಿ. ಗುರು ಏನಂತ ಮಾಡೀವಿ? ಸಮಾಜ ಸೇವಾ ಮಾಡಕ್ಕೆ ಮಾಡೀವಿ ಅಂತ ನೀವೆಲ್ಲ ಭಾವಿಸ್ಕೊಂಡಿರ್ತಿರ್ತಿ. ಅದಕ್ಕೆ ಗುರು ಏನು ಮಾಡ್ತಾನೆ ಅನ್ನೋದನ್ನು ವಿಚಾರ ಮಾಡಬೇಕು. ಬಹುಶಃ ವಿಚಾರ ಮಾಡೋದರ ಜೊತೆಗೆ ಗುರುವಿಗೆ ಒಂದು ಕೈಯಿಂದ ಇನ್ನೊಂದು ಕೈಯನ್ನು ಶಕ್ತಿಯಾಗಿ ನಿಲ್ಲಬೇಕು. ಅದು ಭಕ್ತನ ಕರ್ತವ್ಯ. ಇಲ್ಲಿ ಗುರು ನಾನು ದೊಡ್ಡವ ಅಂತಂದ್ರೆ ದೊಡ್ಡವ ಆಗೋದಿಲ್ಲ. ಗುರು ಏನು ಅನ್ಕೋಬೇಕು ಅಂತಂದ್ರೆ ಭಕ್ತರು ದೊಡ್ಡವರು ಅನ್ಕೋಬೇಕು. ಭಕ್ತ ಗುರು ದೊಡ್ಡವ ಅಂತ ಅನ್ಕೋಬೇಕು. ಅಂದಾಗ ಮಾತ್ರ ಗುರುವಿನ ಶಿಷ್ಯನ ಒಂದು ಸಂಬಂಧ ಬಹಳಷ್ಟು ಬೆಳ್ಕೊಂತ ಹೋಗ್ತದೆ ಅನ್ನೋಂಥದ್ದನ್ನು ತಿಳ್ಕೋಬೇಕು. ಎಷ್ಟು ದಿನ ಕೇಳಿದ್ರೇನು, ಯಾವ ಪುರಾಣ ಕೇಳಿದ್ರೇನು, ಅದು ಮುಖ್ಯ ಅಲ್ಲ. ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು. ಗಂಡ ಹೆಂಡತಿನ ಅರ್ಥ ಮಾಡ್ಕೋಬೇಕು. ಹೆಂಡತಿ ಗಂಡನನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ಆ ಒಂದು ಸುಭದ್ರವಾಗಿರ್ತಕ್ಕಂಥ ಮನೆ ಸುಂದರವಾಗಿ ಸಾಗಿಕೊಂಡು ಹೋಗ್ತದೆ. ಗಂಡ ಒಂದು ಕಡೆ, ಹೆಂಡತಿಯ ಮಾತು ಒಂದು ಕಡೆ ಅಂತಂದ್ರೆ ಆ ಮನೆ ಸುರಕ್ಷಿತವಾಗಿ ನಡೆಯುವುದಿಲ್ಲ. ಇದು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಈ ವಿಚಾರದಲ್ಲಿ ಬಹುಶಃ ಇದು ಗ್ರಾಮ ಬಹಳ ದೊಡ್ಡದಾಗಿರ್ತಕ್ಕಂಥ ಗ್ರಾಮ. ಇಲ್ಲಿ ಗ್ರಾಮದೊಳಗೆ ಏನೇನು ಅದಾವ ಗೊತ್ತಿಲ್ಲ ನನಗೆ. ಬಹುಶಃ ನಾನು ಬರುವಾಗ ಒಂದು ಪಂಚಾಯತಿಯನ್ನು ನೋಡಿದೆ. ಅದರ ಜೊತೆಗೆ ಹೈಸ್ಕೂಲ್ ಇರಬಹುದು, ಅದರ ಜೊತೆಗೆ ದವಾಖಾನೆ ಇರಬಹುದು, ಅಥವಾ ದಂತ ದವಾಖಾನೆ ಇರಬಹುದು. ಅದಾವೋ ಬಿಟ್ಟೋ ಗೊತ್ತಿಲ್ಲ. ಅದಾವೇನ್ರಿ ಬುದ್ಧಿ? ಅದಾವಂತ ನೋಡ್ರಿ. ಎಲ್ಲ ಸಮೃದ್ಧ ಅದೇ.
ಸಮೃದ್ಧ ಅದ. ಆದ್ರೆ ಪುರಾಣಕ್ಕೆ ಬರೋಕೆ ಒಲ್ವಲ್ ಅಂತದ ಮನಸ್ಸು. ಎಷ್ಟು ಜನ ಬಂದಿರು ನೋಡಿ ನಮ್ಮ ತಾಯಿದೇರು. ಯವ್ವ ನಿಮ್ಮದೇ ದೊಡ್ಡ ಶಕ್ತಿ ಅದು. ಎಲ್ಲ ಶಕ್ತಿ ಯೋಜನೆ ನಿಮಗೆ ನೋಡ್ರಿ, ಎಲ್ಲ ನಿಮಗೆ. ಎಲ್ಲಿ ಹೋದಲ್ಲಿ ಹೌಸ್ಫುಲ್ಲೇ, ಖಾಲಿನೇ ಇಲ್ಲ. ಅಂಥ ಒಂದು ಘಟ್ಟದಲ್ಲಿ ನಾವು ಬಂದು ನಿಂತೀವಿ. ಬಹುಶಃ ಪುರಾಣವನಗಳನ್ನು ಕೇಳುವುದರಿಂದ ಏನು ಅರ್ಥ ಬರ್ತದೆ, ಏನು ವಿಚಾರ ಬೆಳೀತದೆ, ಏನು ತಿಳಿತದೆ ಅನ್ನೋಂಥದ್ದನ್ನು ತಿಳ್ಕೋಬೇಕು. ಒಂದು ಮಾತು ಜೀವನವನ್ನು ರೂಪಿಸ್ತದೆ, ಒಂದು ಮಾತು ಜೀವನವನ್ನು ಬದಲಾವಣೆ ಮಾಡ್ತದೆ, ಒಂದು ಮಾತು ಸಂಪತ್ತನ್ನು ತಂದು ಕೊಡ್ತದೆ, ಒಂದು ಮಾತು ನಿಜವಾಗಲೂ ಕೂಡ ನಿಮ್ಮ ಮನೆತನಕ್ಕೆ ಗೌರವವನ್ನು ತಂದು ಕೊಡ್ತದೆ. ಒಂದು ಮಾತು, ಈ ನಾಲಿಗೆ ಒಳಗೆ ಎಲ್ಲವೂ ಕೂಡ ಇದೆ. ಏನು ಮಾತನಾಡ್ತೀವಿ, ಒಂದು ವೇಳೆ ಅಪಶಬ್ದವನ್ನು ಮಾತಾಡಿದ್ರೆ ಅದು ಮೃತ್ಯುಕ ಕೂಪ ಆಗ್ತದೆ, ಮೃತ್ಯುಕ್ಕೆ ತಂದು ಕೊಡ್ತದೆ. ಮಾತು ಮಂತ್ರವಾಗಬೇಕು, ಮಾತು ಸ್ಫಟಿಕವಾಗಬೇಕು, ಮಾತು ಮುತ್ತಾಗಬೇಕು. ಅಂಥ ಮಾತುಗಳನ್ನು ಆಡಬೇಕು. ನಾವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಒಳ್ಳೆಯ ವಿಚಾರವನ್ನು ಹೇಳಬೇಕು. ಒಳ್ಳೆಯ ವಿಚಾರವನ್ನು ಹೇಳಿದ್ರೆ ಅವ್ರಿಗೂ ಕೂಡ ಒಳ್ಳೆಯ ವಿಚಾರ ಬಂದು ಅವ ದೊಡ್ಡ ವ್ಯಕ್ತಿ ಆಗ್ತಾನೆ, ಒಂದು ಶಕ್ತಿ ಆಗ್ತಾನೆ ಅನ್ನುವಂಥದ್ದನ್ನು ಅರ್ಥಕೋಬೇಕು. ಈ ಪುರಾಣಗಳನ್ನು ಏನನ್ನು ಕಲಿಸ್ತವೆ ಅಂತ ಕೇಳಿದ್ರೆ ಭಾಳ ಸುಂದರವಾಗಿರ್ತಕ್ಕಂಥ ವಿಚಾರವನ್ನು ರೂಪಿಸ್ತವೆ. ಒಬ್ಬ ಮನುಷ್ಯನನ್ನು ಒಂದು ಎತ್ತರ ಮಟ್ಟಕ್ಕೆ ಒಯ್ತವೆ. ಒಂದು ಮಾತು ಒಂದು ಉದಾಹರಣೆ ಮೂಲಕವಾಗಿ ನಿಮಗೆ ಹೇಳಬೇಕಂತಂದ್ರೆ, ಒಬ್ಬ ಭಕ್ತ ಬಂದ ಗುರುವಿನ ಹತ್ತಿರ. ಬಂದು ಸಾಷ್ಟಾಂಗ ನಮಸ್ಕಾರ ಮಾಡಿ, ಯಪ್ಪ ಬೇಡಿದವರಿಗೆ ಬೇಡಿದ್ದನ್ನು ಕೊಡ್ತಿ ಅಂತ ನಾನು ಕೇಳಲ್ಪಟ್ಟೀನಿ. ಅವರಿಂದ ಇವರಿಂದ ಎಲ್ಲವನ್ನ ತಿಳ್ಕೊಂಡು ನಿನ್ನ ಹತ್ತಿರ ಬಂದೀನಿ. ಆಯ್ತಪ್ಪ, ನೀನು ನನ್ನ ವರ್ಣನೆ ಮಾಡಬೇಡ, ಗುರು ಅಂತಾನೆ, ನನ್ನನ್ನು ವರ್ಣನೆ ಮಾಡಬೇಡ, ನನ್ನ ಮೇಲಕ್ಕೆ ಎತ್ತಬೇಡ. ನಿನ್ನ ಬಂದ ವಿಚಾರವೇನು, ಬಂದ ಕಾರಣವೇನು, ನೀ ಮಾತುಗಳನ್ನು ಹೇಳಿದ್ರೆ ನನಗೆ ತಿಳಿತಾವ. ಆ ಮಾತುಗಳು ಏನು ಅಂತ ಗುರುಗಳು ಕೇಳಿದಾಗ ಭಕ್ತ ಅಂತಾನೆ, ಯಪ್ಪ ನಾನು ಸಂಸಾರದಲ್ಲಿ ಸೋತು ಹೋಗೀನಿ, ದುಃಖಕ್ಕೀಡಾಗೀನಿ, ಎಲ್ಲವನ್ನ ಕಳ್ಕೊಂಡೀನಿ. ಅಲ್ಲಪ್ಪ, ಒಂದು ಏನಾದರೂ ಕೂಡ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡು, ಹೊಲ್ದಾಗ ದುಡಿ. ಯಪ್ಪ ನೀ ಏನು ಹೇಳ್ತಿ ಎಲ್ಲವನ್ನ ಮಾಡಿ ಬಂದೀನಿ ಅಂದವ. ಎಲ್ಲ ಮಾಡಿ ಬಂದೀನಿ. ಏನೇನು ಮಾಡಿ ಬಂದಿ? ಯಪ್ಪ ಕಿರಾಣಿ ಅಂಗಡಿ ಮಾಡೀನಿ, ಪಂಚರ್ ಅಂಗಡಿ ಮಾಡೀನಿ, ದಾರದ ಅಂಗಡಿ ಇಟ್ಟೀನಿ. ನಾಡಿನೊಳಗೆ ಎಷ್ಟು ಅಂಗಡಿಗಳದಾವೆ, ದುಕಾನ್ ಅದಾವೆ, ಬಾಂಡೆ ಅಂಗಡಿ ಎಲ್ಲ ಮಾಡೀನಿ. ಯಾವ ಒಂದು ಕೆಲಸ ಉಳಿದಿಲ್ಲ. ಎಲ್ಲ ಮಾಡಿದರೂ ಕೂಡ ಎಲ್ಲದರಲ್ಲಿ ಲಾಸ್ ಅದೇ, ಬಂಡವಾಳ ಇಲ್ಲ. ನಾನು ದುಃಖದಲ್ಲಿದ್ದೀನಿ, ನಾನು ಹರಿದು ಹೋಗ್ತಾ ಇದ್ದೀನಿ. ಏನಾದರೂ ಮಾಡಿ ಉದ್ಧಾರ ಮಾಡು ಅಂದ. ಗುರುಗಳಂದರು, ಅಲ್ಲೋ ಎಲ್ಲ ಮಾಡಿ ಅಂತಿ, ಮತ್ತು ನಿನಗೇನು ಹೇಳೋದದ? ನಾನು ಏನು ಹೇಳೋದದ? ಏನು ಹೇಳೋದಿಲ್ಲ. ಹೆಂಗೆ ಬಂದು ಹಾಗೆ ಹೋಗು. ಯಪ್ಪ ಎಲ್ಲರೂ ನೀ ಏನು ಹಸ್ತ ಇಡ್ತೀಯ, ಏನು ಹೇಳ್ತೀಯ, ಎಲ್ಲರೂ ಕೂಡ ಉದ್ಧಾರ ಆಗ್ಯಾರ. ಹೇಗಾದ್ರೂ ಮಾಡಿ ನನಗೆ ಉದ್ಧಾರ ಮಾಡಬೇಕು, ನಿನ್ನ ಪಾದ ಬಿಡಲ್ಲ ಅಂದವ. ಪಾದ ಬಿಡಲ್ಲ. ಅಲ್ಲೋ ಪಾದ ಎಲ್ಲ ಮಾಡಿ ಅಂತ ನಾನೇನು ಹೇಳಲಿ? ಈಗ ಏನು ಹೇಳೋದಿಲ್ಲ. ಮಠದಾಗ ಕಸ ಹೊಡ್ಕೊಂಡಿರು. ಯಪ್ಪ ನನ್ನ ಹೊಟ್ಟಿಗೆ ಅಲ್ಲ, ಮಠದಾಗ ದಾಸೋಹ ಇರ್ತದೆ, ಊಟ ಮಾಡು. ಯಪ್ಪ ನೀಗಲ್ಲ, ಹೇಗಾದರೂ ಮಾಡಿ ಉದ್ಧಾರ ಮಾಡು. ಆಯಿತು ಅಂದ ಗುರುಗಳು. ಭಾಳಷ್ಟು ವಿಚಾರವಂತರಿದ್ದು ಗುರುಗಳು. ನೋಡು, ಒಂದು ಕೆಲಸ ಮಾಡು. ಏನು ಕೆಲಸ? ಒಟ್ಟು ಒಂದು ಅಂಗಡಿ ಇಡು. ಎಂಥ ಅಂಗಡಿ? ನೋಡು, ನಾ ಹೇಳ್ತೀನಿ ಅಷ್ಟೇ, ನೀ ಕೇಳಬೇಕು. ಮತ್ತೊಂದು ಪ್ರಶ್ನೆ ಮಾಡಬೇಡ. ಪ್ರಶ್ನೆ ಮಾಡಿದ್ರೆ ನನ್ನಲ್ಲಿ ಉತ್ತರ ಇಲ್ಲ ಅನ್ನುವಂಥ ಮಾತು ಹೇಳಿದಾಗ, ಯಪ್ಪ ಸಾಕಾಗಿ ಬಂದಿನೋ, ನಿನ್ನ ಹತ್ತಿರ ಸಾಕಾಗಿ ಬಂದೀನಿ, ನಿನ್ನ ಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಅದಕ್ಕೆ ಏನು ಅಂಗಡಿ ಇಡು ಹೇಳು ಅಂತಂದರು. ನೋಡು, ಒಂದು ಅಂಗಡಿ ಇಡು. ಏನು ಅಂಗಡಿ? ಮಾತಿನ ಅಂಗಡಿ ಇಡು ಅಂದರು. ಮಾತಿನ ಅಂಗಡಿ. ಒಂದು ಕೆಲಸ ಮಾಡು, ಮಾತಿನ ಅಂಗಡಿ ಇಡು. ಆಯಿತು, ಮಾತಿನ ಅಂಗಡಿ ಇಡ್ತೀನಿ. ಒಟ್ಟು ನಾನು ಹೇಳ್ದಂಗೆ ಕೇಳಬೇಕು. ಏನು ನೇಮ ಹೇಳಿದ್ರೆ ನೇಮ, ಮುಂಜಾನೆ 8 ಗಂಟೆಗೆ ಅಂಗಡಿ ತೆಗಿಬೇಕು, 9 ಗಂಟೆಗೆ ಬಂದ್ ಮಾಡಬೇಕು.
ಆಯಿತು, ಅಂಗಡಿ ಒಳಗೆ ಏನು ಬರೆಸ್ಬೇಕು? ಒಂದು ಬೋರ್ಡ್ ಬರೆಸದ, ಮಾತಿನ ಅಂಗಡಿ. ಮಾತಿನ ಅಂಗಡಿ. ಎಂಥ ಮಾತಿನ ಅಂಗಡಿ? 500 ಕೊಟ್ಟವರಿಗೆ ಮಾತಿನ ಅಂಗಡಿ. 500 ಕೊಟ್ಟು ಒಂದು ಮಾತು, 500 ಕೊಟ್ಟವ್ರಿಗೆ ಒಂದು ಮಾತು. ಯಾವಾಗ ಗುರುಗಳು ಇಷ್ಟು ಹೇಳಿದ್ರು, ಬಂದ ಗುರುಗಳ ಮಾತನ್ನು ಚಾಚು ತಪ್ಪು ಮಾಡ್ದಂತ ತಿಳ್ಕೊಂಡು ಅಂಗಡಿ ಇಟ್ಟ, ಬೋರ್ಡ್ ಬರೆದ, ಅಂಗಡಿ ಒಳಗೆ ಕೂತ್ಕೊಂಡ. ಅಂಗಡಿ ಒಳಗೆ ಕೂತ್ಕೊಂಡಿರ್ತಕ್ಕಂಥ ಸಮಯದೊಳಗೆ ಮುಂಜಾನೆಯಿಂದ ಸಂಜೆವರೆಗೆ ಕೂತ್ರು ಕೂಡ ಒಬ್ಬರು ಹಣಿಕೆ ಹಾಕಲಿಲ್ಲ. ಗುರುಗಳು ಹೇಳಿದರು, ಮಾತು ಮೀರಬಾರ್ದಂತ ತಿಳ್ಕೊಂಡಿದ್ದೇನೆ, ಅಂಗಡಿ ತೆಗೆದಿದ್ದು, ಮುಚ್ಚಿದ್ದು. ಇಷ್ಟೇ ಆಯ್ತು ಜೀವನ. ಯಾರೂ ಬರಲಿಲ್ಲ. ಕೊನೆಗೆ ಒಬ್ಬ ಬಂದ. ಅಲ್ಲ, ನಾನು ನೋಡ್ತೀನಿ, ಇಲ್ಲೇ ಹಾಯ್ದು ಹೋಗ್ತೀನಿ, ಮಾತಿನ ಅಂಗಡಿ ಬರ್ದಾನ, 500 ಕೊಟ್ಟರೆ ಒಂದು ಮಾತು ಅಂತಾನ. ನಾನು ಎಷ್ಟೋ ಕಳ್ಕೊಂಡಿನಿ ಜೀವನದೊಳಗೆ, ಏನಾದರೂ ಕೇಳಿ ಬರ್ಬೇಕಂತ ತಿಳ್ಕೊಂಡು ಒಬ್ಬ ಬಂದ ತಕ್ಷಣವೇ ಒಂದು ಚೀಟಿ ಬರೆದು, ಯಪ್ಪ 500 ತಗೋ, ನನಗೊಂದು ಮಾತು ಹೇಳು ಅಂದ. ಮಾತಿನ ಅಂಗಡಿ, ಒಂದು ಮಾತು ಹೇಳು. ಆಯಿತು, ಮಾತು ಹೇಳ್ತು. ಬರೆದು ಚೀಟಿ ಮಾಡಿಸದ. ನೋಡು, ಕಿಶೆದಾಗ ಇಟ್ಕೋ. ಆಯ್ತು, ಕಿಶೆ ಇಟ್ಕೊಂಡ. ನಾನು ಹೇಳ್ದಂಗೆ ನೀ ತೆಗಿ ನೋಡ್ಬೇಕು ಅಂದವ. ಸುಮಾರು 2 ತಾಸು ಮ್ಯಾಗ ತೆಗಿಬೇಕು ಅಂದವ. 2 ತಾಸು ತೆಗೆದು ನೋಡ್ಬೇಕು. ಆಯ್ತಂತ ತಿಳ್ಕೊಂಡು ಕಿಶೆ ಇಟ್ಕೊಂಡು ಬರ್ತಕ್ಕಂಥ ಸಮಯದೊಳಗೆ ಅಲ್ಲಿ ಒಂದು ದೊಡ್ಡ ಜಗಳ ಹತ್ತಿತ್ತು. ಜಗಳ ಹತ್ತಿರ್ತಕ್ಕಂಥ ಸಮಯದಾಗ ಈ ಜಗಳ ಬಿಡಿಸ್ಬೇಕಂತ ಇದು ಭಾಗಿಯಾಯ್ತು ನೋಡ್ರಿ. ಇದು ಭಾಗಿಯಾಗಿರ್ತಕ್ಕಂಥ ಸಮಯದ ಅವ್ರಿವ್ರು ಜಗಳದಾಗ ಇವನಿಗೆ ಹೊಡೆತು ಬಿದ್ದು ದಪ್ಪ ತಲೆ ಹೊಡಿತು. ಪೊಲೀಸರು ಬಂದು ಎಳ್ಕೊಂಡು ಹೋದ್ರು. ಎಲ್ಲಿಗೆ ಹೋಗ್ತಾರೆ ಪೊಲೀಸರು? ಜೈಲಿಗೆ ಹೋದ್ರು. ಹಾಕಿದ್ರು ಒಳಗೆ ಲಾಕಪ್ನಾಗ. ಆಯ್ತಂತ ತಿಳ್ಕೊಂಡು ಒಳಗೆ ಅಳ್ತೋ ಅಥವಂತ ಕಣ್ಣೀರು ದಾರೆ ಸುರುಕುವಂತ ಕುಂತಿ ಮ್ಯಾಗ ಅಲ್ಲಿ ಒಳಗೆ ವಿಚಾರ ಬಂತು ಅವನಿಗೆ. ನಾನರ ಅಂಗಡಿಗೆ ಹೋಗಿದ್ದೆ, ಒಂದು ಚೀಟಿ ತಂದೀನಿ, ಅದ್ರಾಗ ಏನಿರಬಹುದು ಅಂತ ತಿಳ್ಕೊಂಡು ಓದಕ್ಕೆ ಅವಾಗ ಪ್ರಾರಂಭ ಮಾಡಿದ. ಅದ್ರಲ್ಲಿ ಏನು ಬರೆದಿತ್ತು ಅಂತಂದ್ರೆ, ಎಲ್ಲಿ ಜಗಳ ನಡೆದಿರ್ತದ ಅಲ್ಲಿ ನಿಲ್ಲಬೇಡ ಅಂತ ಬರೆದಿತ್ತು. ಜಗಳ ನಡೆದಲ್ಲಿ ನಿಲ್ಲಬೇಡ. ಅದೇ ಒಂದು ಚೀಟಿ ಅಲ್ಲೇ ಓದಿದ್ರೆ ನಾನ್ಯಾಕೆ ಜಗಳ ಆಡಲ್ಲಿ ಹೋಗ್ತಿದ್ದೆ ಅಂತ ಅರಿವು ಬಂತು ಅನ್ನೋಂಥ ವಿಚಾರ. ಮಾತಿನಿಂದ ಬಹಳಷ್ಟು ಲಾಭಗಳಿದಾವೆ. ಇದನ್ನು ನಾವು ಅರ್ಥಕೋಬೇಕು. ಪುರಾಣ ಅಂದ್ರೇನು? ಶರಣರ ಪುರಾಣ. ಬಹುಶಃ ಈ ನಾಡಿನೊಳಗೆ ತಮ್ಮ ಅನುಭವದ ಮೂಲಕವಾಗಿ ಸತ್ಯದ ವಿಚಾರಕ್ಕಾಗಿ ತಮ್ಮ ಜೀವನವನ್ನು ಸರಿರ್ತಕ್ಕಂಥವರ ಒಂದಿಷ್ಟು ಪದಗಳನ್ನು ಜೋಡಿಸಿ ಪುರಾಣವನ್ನು ಬರೆದಾರೆ. ಆ ಪುರಾಣವನ್ನು ನಾಡಿನಾದ್ಯಂತವಾಗಿ ಹಂಚುವಂಥ ಕೆಲಸ ಮಾಡಿರ್ತಕ್ಕಂಥ ಈ ನಾಡಿನ ಸಂತರು, ಶರಣರು, ಮಹಾತ್ಮರ ಜೀವನ ಚರಿತ್ರೆ ಬಹಳ ಅಗಮ್ಯವಾಗಿರ್ತಕ್ಕಂಥದ್ದು. ನಾವೆಲ್ಲ ಅರ್ಥಕೋಬೇಕು. ಬಹುಶಃ ನಾಗಲಿಂಗನ ಪುರಾಣ ಅಂತಂದ್ರೆ ವೈರಾಗ್ಯದ ಪುರಾಣ. ಏನು ಹೇಳ್ತಾನೆ ಅದು ಆಗಿರ್ತಕ್ಕಂಥ ಪುರಾಣ. ಬಹುಶಃ ಪುರಾಣದಾಗ ನೀವೆಲ್ಲ ಕೇಳಿರಿ. ತವನಪ್ಪ ಬಾಂಡೆ ಅಂಗಡಿ ಇತ್ತು. ಅಲ್ಲಿಗೆ ಬಂದ ನಾಗಲಿಂಗ ಬಂದು ತವನಪ್ಪನ ಅಂಗಡಿ ಕುಂತ್ಕೊಂಡ. ಏನೋ ತವನಪ್ಪ ಭಾಳ ಚಂದ ಬಾಂಡೆ ಕಾಣ್ತಾವಲ್ಲೋ ಅಂದ. ಯಪ್ಪ, ಹಂಗೆ ನಿನ್ನ ಆಶೀರ್ವಾದ ನಡೆದದ. ಹಾಗಾದ್ರೆ ನಾನು ಅಂಗಡಿ ವ್ಯಾಪಾರ ಮಾಡ್ತೀನಿ ಅಂದ ನಾಗಲಿಂಗ. ನಾನೇ ವ್ಯಾಪಾರ ಮಾಡ್ತೀನಿ. ಯಪ್ಪ, ನಾನೇನು ಮಾಡಲಿ? ನೀವು ಒಂದು ಸ್ವಲ್ಪ ಹೊರಗೆ ಹೋಗಿಬಿಡು. ಇಷ್ಟೇ ಕೆಲಸ. ಭಾಳ ಭಕ್ತಿ ಇತ್ತು, ಪ್ರೇಮ ಇತ್ತು, ವಿಶ್ವಾಸ ಇತ್ತು. ಯಾರಿಗೆ? ತವನಪ್ಪನಿಗೆ, ನಾಗಲಿಂಗನ ಮ್ಯಾಗ. ತವನಪ್ಪಗ ಹೊರಗೆ ಕಳಿಸಿದ. ನಾಗಲಿಂಗ ಅಂಗಡಿ ಕುಂತ್ಕೊಂಡ. ಯಾರು ಬರ್ತಾರ ಅವ್ರಿಗೆಲ್ಲ ಪುಕ್ಷಟೆ ಕೊಡಕತ್ತ. ಅಂಗಡಿ ಖಾಲಿ ಆಯ್ತು. ಖಾಲಿಯಾಗಿರ್ತಕ್ಕಂಥ ಸಮಯದಾಗ ತವನಪ್ಪ ಓಡಿ ಬಂದ. ನೋಡ್ತಾರ ಅಂಗಡಿ ಖಾಲಿ ಆಗ್ಯದ, ಒಂದು ಬಾಂಡೆ ಇಲ್ಲ. ಯಪ್ಪ, ನಮ್ಮ ಅಪ್ಪ ವ್ಯಾಪಾರ ಚಲೋ ಮಾಡಿರ್ಬೋದು ಅಂದ ತವನಪ್ಪ. ಯಪ್ಪ, ವ್ಯಾಪಾರ ಚಲೋ ಮಾಡಿ. ಚಲೋ ಆಗ್ಯದಪ್ಪ, ವ್ಯಾಪಾರ ಭಾಳ ಚಲೋ ಆಗ್ಯದ. ಮತ್ತು ಗಲ್ಲೆ ತುಂಬಿರ್ಬೇಕು. ಭಾಳ ತುಂಬ್ಯದ. ಗಲ್ಲೆ ಭಾಳ ತುಂಬ್ಯದ. ನೋಡು, ಗಲ್ಲೆ ಏನು ಖಾಲಿ ಗಲ್ಲೆ. ತವನಪ್ಪ ತಣ್ಣಗೆ ಇರ್ತಕ್ಕಂಥ ಸಮಯದೊಳಗೆ ಗಾಬರಿ ಅದ ತವನಪ್ಪ. ಎಲ್ಲ ಖಾಲಿಯಾಗಿತ್ತು. ಯಪ್ಪ, ಎಲ್ಲ ಖಾಲಿ ಆಗ್ಯದ. ಇನ್ನ ಖಾಲಿ ಆಗಿಲ್ಲಲೇ ಮಗನೇ, ನಿನ್ನ ದೋತ್ರದಲ್ಲ ಬಿಚ್ಚಿಕೊಡು ಅಂದ. ಬಿಚ್ಚಿಕೊಡು ದೋತ್ರ, ಬಿಚ್ಚಿಕೊಡ್ಲ ಅಪ್ಪ, ಬಿಚ್ಚಿಕೊಡು. ಅದೇ ದೋತ್ರ ಬಿಚ್ಚಿಕೊಂಡಾಗ ಟರ ಹರಿದು ಜೋಳಿಗೆ ಮಾಡ್ದ. ಹೋಗಿನ್ನ ಊರಾಗ ಹೋಗು, ಭಿಕ್ಷೆ ಬಿಡ್ಕೊಂಬ ಅಂದ.
ಭಿಕ್ಷೆಗೆ ಹಚ್ಚಿದಿ, ನಾನು ಹೋಗಿ ಬರ್ತೇನೆ ಅಂತ ತಿಳ್ಕೊಂಡು ಹೊಂಟ ತಾವನಪ್ಪ ಯಾರೋ ನವಲಿಗುಂದ ನಾಗಲಿಗ ಹೊಂಟ. ಯಾವಾಗ ಹೋದ ಅವಾಗ ನವಲಿಗನ ಆಶೀರ್ವಾದ ಆಗಿತ್ತು, ಅಂಗಡಿ ತುಂಬಿ ತುಳ್ಕತ್ತಿತ್ತು, ಬರದ್ರೊಳಗೆ ತುಂಬಿ ತುಳ್ಕಕ್ಕಾಗಿತ್ತು. ಇದು ನಾಗಲಿಂಗನ ಪುರಾಣ. ಅಂದ್ರೆ ಗುರುವಿನ ಮೇಲೆ ಭಕ್ತ ವಿಶ್ವಾಸ ಇಟ್ಟಿದ್ದ, ಗುರು ಕೂಡ ಶಿಷ್ಯನ ಮೇಲೆ ವಿಶ್ವಾಸ ಇಟ್ಟಿತ್ತು. ಅದಕ್ಕೆ ಅಲ್ಲಿ ಬಂಗಾರದ ದ್ರವ್ಯ ಸಿಕ್ಕಿತ್ತು. ಅದಕ್ಕೆ ನಿಮ್ಮ ಮಠ ಬಹುಶಃ ಈ ಗ್ರಾಮದೊಳಗೆ ಒಂದು ಪರಿಸರದೊಳಗೆ ಪ್ರಭುಲಿಂಗೇಶ್ವರ ಯಾವ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವ ಎಲ್ಲ ಶರಣರನ್ನು ಕಟ್ಟಿಕೊಂಡು ಅಧ್ಯಕ್ಷ ಪೀಠವನ್ನು ಏರಿಸಿರ್ತಕ್ಕಂಥ, ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಅಲ್ಲಮ ಪ್ರಭುದೇವರ ಒಂದು ವಿರಕ್ತ ಮಠ, ಬಹಳ ದೊಡ್ಡದಾಗಿರ್ತಕ್ಕಂಥ ಮಠ. ಈ ಮಠದಿಂದ ಈ ನಾಡು ಕೀರ್ತಿವಂತ ಆಗಬೇಕು, ಈ ಗ್ರಾಮ ಕೀರ್ತಿವಂತ ಆಗಬೇಕು, ಬೆಳಗಬೇಕು ಅನ್ನೋಂಥ ಆಸೆ ನನ್ನ ವೈಯಕ್ತಿಕವಾಗಿ ನನ್ನದು ಕೂಡ ಇದೆ. ಬಹುಶಃ ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣದಿಂದ ಎತ್ತ ಸಂಬಂಧವಯ ಎನ್ನುವಂತೆ ಇವತ್ತು ಸಿಂದಗಿ ತಾಲೂಕಿನ ಕೊಗುಟ್ನೂರ ವಿರಕ್ತ ಗದಿ ಮಠದ ಪೂಜ್ಯರ ಎಲ್ಲಿಯವರು, ಇವತ್ತು ಪ್ರಭುಲಿಂಗ ಸ್ವಾಮಿಗಳು ಎಲ್ಲಿಯವರು ಅನ್ನೋಂಥ ಮಾತನ್ನು ನಾನು ಅರ್ಥೈಸಿಕೊಂಡು ನಿಮಗೆ ಒಂದೇ ಒಂದು ಮಾತು ಹೇಳೋಕ್ಕೆ ಇಚ್ಛಪಡ್ತಾ ಇದ್ದೇನೆ. ಇವತ್ತು ಈ ಮಠದೊಳಗೆ ಒಂದು 3 ಕೆಲಸ ಆಗಬೇಕೀಗ. 3 ಕೆಲಸ ಗುರುಗಳಿಗೆ ಇರ್ಲಕ್ಕೆ ವ್ಯವಸ್ಥೆ ಮಾಡಿರಿ. ಇನ್ನು ಪ್ರಭುಲಿಂಗೇಶ್ವರ ಒಂದು ಕಟ್ಟಡ ಇದೆ, ಗೋಪುರ ಕಟ್ಟಡ, ಅದು ಒಂದು ಕೆಲಸ ಆಗಬೇಕಾಗಿದೆ. ಬಂದ ಭಕ್ತರಿಗೆ ಒಂದಿಷ್ಟು ಮಂಗಲ ಕಾರ್ಯಗಳಿಗೆ ಕಲ್ಯಾಣ ಮಂಟಪವಾಗಬೇಕಾಗಿದೆ. ಬಹುಶಃ ಅದರ ಜೊತೆಗೆ ಈ ಸ್ವಾಮಿಯನ್ನು, ಒಬ್ಬ ಪ್ರಭುಲಿಂಗ ಸ್ವಾಮಿಗಳನ್ನು 4 ಜನ ಮಕ್ಕಳಲ್ಲಿ ನಿಮ್ಮ ಮಗ ಅಂತ ತಿಳ್ಕೊಂಡು ಅವನನ್ನು ಬೆಳೆಸಬೇಕಾಗಿದೆ. ಈ 3 ಕೆಲಸ ಮಾಡಿದರೆ ಸಾಕು, ಈ ಒಂದು ಅಗರಕೆರೆ ಗ್ರಾಮ ಬಹಳಷ್ಟು ಎತ್ತರ ಮಟ್ಟದಲ್ಲಿ ಹೋಗ್ತದೆ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಬಹುಶಃ ಒಂದು ಗೋಪುರ, ಒಂದು ತೇರು, ಸ್ವಾಮಿಯನ್ನು ಕಾಪಾಡುವಂಥ ಶಕ್ತಿ ನಿಮ್ಮಲ್ಲಿ ಬಂದ್ರೆ ಇವತ್ತು ಈ ಗ್ರಾಮ ಬಹಳ ಎತ್ತರ ಮಟ್ಟಕ್ಕೆ ಹೋಗ್ತದೆ ಅನ್ನೋಂಥ ಮಾತನ್ನು ನಾನು ಹೇಳಲು ಇಚ್ಛಪಡ್ತಾ ಇದ್ದೇನೆ. ಒಳ್ಳೆಯ ಶಾಸ್ತ್ರಿಗಳು, ಒಳ್ಳೆಯ ಗಾಯಕರು, ಒಳ್ಳೆಯ ತಬಲಾವಾದಕರು ಕರೆಸಿಕೊಂಡು ಬಹಳಷ್ಟು ಪೂಜ್ಯರು ಕಟ್ಟಿಕೊಂಡು ಒಂದಿಷ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಮನೆಯೊಳಗೆ ಒಂದು ಹುಣ್ಣಿಮೆ ಕಾರ್ಯಕ್ರಮ, ಒಂದು ಅಮಾವಾಸ್ಯೆ ಕಾರ್ಯಕ್ರಮ ಮಾಡೋದು ಭಾಳ ಕಷ್ಟ ಅದೇ. ಅರ್ಥ ಮಾಡ್ಕೋಬೇಕು ಜನ. ಬಹುಶಃ 4 ಜನ ಊಟ ಮಾಡಿಸೋದು ಭಾಳ ಕಷ್ಟ ಅದೇ. ಇವತ್ತು 11 ದಿನಗಳ ಪರ್ಯಂತರವಾಗಿ 11 ದಿನಗಳು ಬಹುಶಃ ನಿಮ್ಮ ಶಕ್ತಿ ಇದ್ರೆ ಒಂದು ತಿಂಗಳು ಹಚ್ಚಬಹುದು, ಅದು ಜನರ ಶಕ್ತಿ. ಅಂಥ ಒಂದು ವಿಚಾರದೊಳಗೆ ಪ್ರಭುಲಿಂಗ ಸ್ವಾಮಿಗಳು ಬಹಳಷ್ಟು ನಮಗೂ ಕೂಡ ಆತ್ಮೀಯರಿದ್ದರೂ ಕೂಡ ನಾನು ಬಹಳಷ್ಟು ಅಲ್ಲಲ್ಲಿ ಕೂಡ್ತಾ ಇದ್ದೇವೆ. ಭಾಳ ದಿನಗಳವರೆಗೆ ಮತ್ತೆ ಪರಿಚಯವಾಗಿ ನಾನು ಸುಮಾರು ಪ್ರಭುಲಿಂಗ ಸ್ವಾಮಿಗಳ ಒಂದು ಪಟ್ಟಾಧಿಕಾರ ಕಾರ್ಯಕ್ರಮಕ್ಕೆ ನಾನು ಬಂದಿದ್ದೆ. ಪಟ್ಟಾಧಿಕಾರ ಕಾರ್ಯಕ್ರಮಗಳ ಯಾರ ಒಂದು ಆಮಂತ್ರಣಕ್ಕೆ ಬಂದಿದ್ದೀವಿ ಅಂತಂದ್ರೆ ಗಡಿಗೊಡಗೋದ ಸ್ವಾಮಿಗಳು ಅವರು ನಮ್ಮ ಪಟ್ಟಾಧಿಕಾರ ಪುರಾಣ ಹೇಳಿದರು. ಅದರ ಪರಿಚಯದಿಂದ ನಿಮ್ಮ ಗ್ರಾಮಕ್ಕೆ ಬಂದಿದ್ದೆ. ಅಂಥ ಒಂದು ಸಮಯದೊಳಗೆ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮೆಲ್ಲ ಹಿರಿಯ ತಾಯಿ ತೆಗೆದವಳು ಮಾಡಿಕೊಟ್ಟವರಾಗಿದ್ದೀರಿ ಅನ್ನೋಂಥ ಮಾತನ್ನು ಹಾರೈಸಿ ಈ ಶುಭ ಸಂದರ್ಭದಲ್ಲಿ ಒಂದಿಷ್ಟು ನೆನಪಿಸಿಕೊಂಡು ಒಟ್ಟಾರೆ ಹೇಳಬೇಕಂತಂದ್ರೆ ಇದು ನಮ್ಮ ಮಠ, ಅಭಿಮಾನದ ಮಠ. ಈ ಮಠ ಬೆಳಿಬೇಕು ಅನ್ನೋಂಥ ಮಾತನ್ನು ಎಲ್ಲ ಸದ್ಭಕ್ತರಲ್ಲಿ, ತಾಯಿ ಬೆಳಗದಲ್ಲಿ ಇದ್ರೆ ಸಾಕು, ಅದು ಬೆಳೀತದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಅದಕ್ಕೆ ಮತ್ತು ಈ ಬೆಳಗಬೇಕಾದ್ರೆ ಗುರುಗಳ ಮುಂದಾದ್ರೆ, ಜೋಳಿಗೆ ಹಾಕೊಳ್ಳೋ ಮುಂದಾದ್ರೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ನಾನು ಬರುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅನ್ನೋಂಥ ಮಾತನ್ನು ಈ ಶುಭ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಬಹುಶಃ ನೀವೆಲ್ಲ ಯುವಕ ಬಳಗ ಅಥವಾ ನಮ್ಮ ಹಿರಿಯ ಬಳಗ, ತಾಯಿ ಬಳಗ ಕೂಡಿದ್ರೆ ಒಂದಿಷ್ಟು ಮನೆಗೆ ಹೋಗಿ ಜೋಳಿಗೆಯನ್ನು ಹಾಕಿ ಪಟ್ಟಿ ಏನಂತಂದ್ರೆ ನಾವು ಜೋಳಿಗೆ ಹಾಕಬೇಕಾಗ್ಯದ. ಮೊದಲು ರಾಜಕಾರಣಿಗಳು ಆಮ್ಯಾಗ ಕೊಡ್ತಾರೆ, ಇದು ಗೊತ್ತಿರಲಿ ನಿಮಗೆ. ಅವರು ಮೊದಲೇ ಕೊಡಂಗಿಲ್ಲ, ಎಂದೂ ಮೊದಲು ಕೊಡಂಗಿಲ್ಲ. ಎಷ್ಟು ಕೂಡ್ಯಾದ ಅದ್ರ ಮ್ಯಾಗ ಅವ್ರು ಲೆಕ್ಕ ಹಾಕಿ ಕೊಡ್ತಾರೆ. 5, 10 ಇವಂತತ್ತು ಭಾಳ ವಿಚಿತ್ರ ಅದ ರಾಜಕಾರಣ. ಅದು ಗೊತ್ತಿದ್ದವ್ರೆ ಈಗ ಗೊತ್ತು. ನಾನು ಹೇಳೋಕ್ಕೆ ಇಚ್ಛೆ ಪಡಂಗಿಲ್ಲ. ನಮಗೆಲ್ಲ ಪಕ್ಷದರು ಬೇಕು. ಈ ಕಾವಿ ಅಂತಂದರೆ ಎಲ್ಲ ಪಕ್ಷದರು, ಆ ಪಕ್ಷ ಈ ಪಕ್ಷ, ನಮ್ಮಲ್ಲಿ ಭೇದ ಭಾವ ಇಲ್ಲ. ಬಹುಶಃ ಯಾವಾಗ ಭೇದ ಭಾವ ಮಾಡ್ಕೋತಾರಂದ್ರೆ ಅವ್ರಿಗೆ ಲಾಭ ಆಗಲಿಲ್ಲ ಅಂತಂದ್ರೆ ನಮ್ಮನ್ನು ಬಳಕೆ ಮಾಡ್ಕೋತಾರೆ, ಅವ್ರಿಗೆ ಲಾಭ ಆಗಲಿಲ್ಲ ಅಂದ್ರೆ ನಮ್ಮ ಬಳಕೆ ಮಾಡ್ಕೋತಾರೆ, ಅಲ್ಲಿವರೆಗೆ ಬಳಕೆ ಮಾಡಿಕೊಳ್ಳೋದಿಲ್ಲ. ಅದಕ್ಕೆ ನಾವು ಯಾವತ್ತೂ ಕೂಡ ಆ ರಾಜಕೀಯ ವಾಸನೆಯಿಂದ ಭಾಳ ದೂರ ಇರ್ತೀವಿ. ಇದು ಗಮನದಲ್ಲಿರಲಿ.
ಇದು ಗಮನದಲ್ಲಿರಲಿ. ಯಾವಾಗ ಅಪಪ್ರಚಾರ ಆವಾಗತ್ತಂದ್ರೆ ಮೇಲೆ ಸ್ವಾಮಿಯನ್ನು ತಂದು ಎಳೀತಾರೆ ಅನ್ನುವಂಥ ವ್ಯವಸ್ಥೆ ಈ ಜಗತ್ತಿನೊಳಗಿದೆ. ಅದನ್ನು ಅರ್ಥ ಮಾಡ್ಕೋಬೇಕು. ಭಕ್ತರು ಯಾರೂ ಕೂಡ ವಿಚಲಿತರಾಗಬಾರ್ದು. ಭಕ್ತರು ವಿಚಲಿತರಾಗದೆ, ನೀವು ವಿಚಲಿತರಾಗಲಿಲ್ಲ ಅಂತಂದ್ರೆ ಮಠದ ಸ್ವಾಮಿಗಳು ಕೂಡ ವಿಚಲಿತ ಆಗೋದಿಲ್ಲ. ಬಹಳಷ್ಟು ಮಠದ ಸ್ವಾಮಿಗಳು ಸಮರ್ಥ ಇರ್ತಾರೆ. ಯಾವತ್ತೂ ಕೂಡ ಅವರ ಬದುಕು ಹೆಂಗಿರ್ತದಂದ್ರೆ ಬೂದಿ ಮುಚ್ಚಿದ ಕೆಂಡದಂತೆ ಇರ್ತದೆ, ಅದು ಕಾಣುವುದಿಲ್ಲ. ನೀವೇನಾದರೂ ಕೂಡ ಕಾಣಲೇಬೇಕಂತಂದ್ರೆ ಹಿಡಿದ್ರೆ ಸುಟ್ಕೊಂಡು ಹೋಗಬೇಕಾಗ್ತದಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಬಹಳಷ್ಟು ವಿಚಾರಗಳನ್ನು ನಾನು ಮಾತನಾಡುವುದಿಲ್ಲ. ಬಹುಶಃ ಎರಡೇ ಮಾತುಗಳು. ತತ್ತ ಸುಖ ಸುಖಿತು ಬರಬೇಕು. ಒಬ್ಬರ ಮುಖದಾಗ ಆನಂದ ಇತ್ತು ಅಂದ್ರೆ ಆ ಮುಖವನ್ನು ನೋಡಿ ನಾವು ಆನಂದ ಪಡಬೇಕು ಅನ್ನೋಂಥ ವ್ಯವಸ್ಥೆ ನಮ್ಮದಾಗಬೇಕು ಅಂತ ಮಾತನ್ನು ತಿಳಿಸಿ, ತಾಯಿ ಬಳಗ ಬಹಳಷ್ಟು ಸಂಖ್ಯೆಯಲ್ಲಿ ಸೇರಿರಿ. ನಾಳಿನ ದಿನ ಕೊನೆಯ ದಿನ. ಬಹುಶಃ ನಾನು ನಾಳೆಗೆ ಬರಬೇಕಾಗಿತ್ತು. ಅನಿವಾರ್ಯವಾಗಿ